Welcome to session 2. ಇವತ್ತೊಂದು as last in last session as we discussed it was about clarity ಅಲ್ವಾ. Now I hope after one session now like what we have to work on ಅಂತ ಇಂಡಿವಿಜುವಲ್ ಆಗಿ ನೋಡಿದ್ರೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಐ ಹೋಪ್ ಅಲ್ವಾ. ಹ್ಮ್ ಹಾಗಾಗಿ ಈಗ ಅದು ವಿತ್ ರೆಫರೆನ್ಸ್ ಟು ಅದು ಲಾಸ್ಟ್ ಕ್ಲಾಸ್ ಈಗ ಸೆಕೆಂಡ್ ಸೆಗ್ಮೆಂಟ್ ಆಫ್ ಹೋಗ್ತಿದೀವಿ ಅಂದ್ರೆ ಐ ಆಕ್ಚುಲಿ ಥಾಟ್ ಆಫ್ ಗೋಯಿಂಗ್ ವಿತ್ ಎಮೋಷನಲ್ ಸ್ಟೆಬಿಲಿಟಿ. ಫಸ್ಟ್ ಏನಾದ್ರೂ ಇಟ್ ಶುಡ್ ಬಿ ವಿ ಹೂ ಹ್ಯಾವ್ ಟು ಫೋಕಸ್ ಫಸ್ಟ್ ಆನ್, ಆಮೇಲೆ ಆಚೆದೆಲ್ಲ ಬರೋದು. ಹಾಗಾಗಿ ಇಲ್ಲಿ ಫಸ್ಟ್ ನಾವು ಇನ್ನರ್ ವರ್ಲ್ಡ್ ನಾವೇನೇ ಆಚೆಲ್ ತೋರಿಸ್ಕೊಂಡ್ರು ವಿ ಆರ್ ದ ರಿಫ್ಲೆಕ್ಷನ್ ಆಫ್ ಆರ್ ಇನ್ನರ್ ವರ್ಲ್ಡ್. ನಮ್ದು ಒಳಗಡೆ ಪ್ರಪಂಚ ಬೇರೆ ಇರುತ್ತೆ, ಹೊರಗಡೆ ಪ್ರಪಂಚ ಬೇರೆ ಇರುತ್ತೆ. ನೋ ಮ್ಯಾಟ್ರ್ ವಿ ಅಕ್ನಾಲೆಡ್ಜ್ ಇಟ್ ಆರ್ ನಾಟ್, ಅದು ಹಂಗೇನೆ. ನಮ್ಗದ್ ಗೊತ್ತೇ ಇರೋದಿಲ್ಲ. ನಾವು ಹಂಗೇನ ನಾವು ಹೊರಗಡೆ ತೋರಿಸ್ತಿರೋದೇ ನಿಜ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ, ಬಟ್ ಇಟ್ ಇಸ್ ನಾಟ್ ಸೊ. ನಾವು ಬೇರೆ ಒಳಗಡೆ ಒಂದು ಪ್ಯಾಟರ್ನು, ಒಂದು ರಿಚುವಲ್, ಒಂದು ರುಟೀನು ಎಲ್ಲ ಸೆಟ್ ಆಗಿರ್ತಲ್ಲ, ಅದೆಲ್ಲ ಒಂದು ಮೈಂಡ್ ಸೆಟ್ಟು ಅದೆಲ್ಲ ಆಕ್ಚುಲಿ ರಿಫ್ಲೆಕ್ಟ್ ಆಗ್ತಿರುತ್ತೆ. ಸೊ ಫಸ್ಟ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಟ್ ಎಮೋಷನ್ಸು ಮತ್ತೆ ಇನ್ನರ್ ವರ್ಲ್ಡ್ ಇಸ್ ದ ಟಾಪಿಕ್ ಆಫ್ ದ ಡೇ. ಈಗ ವಾಟ್ ಈಸ್ ಎಮೋಷನ್? ಇಲ್ಲಿ ಯು ಕ್ಯಾನ್ ಮೇಕ್ ಅ ನೋಟ್ ಇಫ್ ಯು ವಾಂಟ್. ಆಮೇಲೆ ಬೇಕಾದ್ರೆ ರೆಕಾರ್ಡಿಂಗ್ ಇದ್ದೇ ಇರುತ್ತೆ, ಯು ಕ್ಯಾನ್ ಗೋ ಫಾರ್ ಇಟ್. ಆದ್ರೆ ಇಲ್ಲೂ ಸುಮ್ಮನೆ ಏನಾದ್ರು ಒಂದು ಜಾಟ್ ಡೌನ್ ಮಾಡ್ಕೋಬೇಕು ಅಂದ್ರೆ ಮಾಡ್ಕೊಳ್ಳಿ, ಏನಾದ್ರು ಅಲ್ಲೇ ಡೌಟ್ ಬೇಕು ಅಂದ್ರೆ ಕೇಳ್ಬೋದು. ಇಲ್ಲಿ ಎಮೋಷನ್ಸ್ ಅಂದ್ರೆ ಎನರ್ಜಿ ಇನ್ ಮೋಷನ್ ಅನ್ನೋ ತರ ತಗೋತೀವಿ, ಬಟ್ ಎಮೋಷನ್ ಬೇರೆ ಅರ್ಥ ಇದೆ, ಅದು ಡಿಕ್ಷನರಿ ವೈಸ್ ಅಲ್ಲ. ಬಟ್ ನಾವು ಏನೇ ಎಮೋಷನ್ಸ್ ಹೆಂಗಿರುತ್ತೆ ಅಂದ್ರೆ ನಾವು ಏನ್ ಎನರ್ಜಿನ ನಾವು ಎಕ್ಸ್ಪ್ರೆಸ್ ಮಾಡ್ತೀವೋ, ವೆಂಟ್ ಔಟ್ ಮಾಡ್ತೀವೋ, ದಟ್ ಇಸ್ ಅನ್ ಎಮೋಷನ್ ಅಲ್ವಾ. ಆ ಎಮೋಷನಲ್ಲೂ ಎಮೋಷನ್ಸ್ ಆರ್ ದ ಬೇಸಿಕ್ ಆಫ್ ಆರ್ ಬೀಯಿಂಗ್ಸ್, ಫೌಂಡೇಶನ್ ಅದು. ಎಮೋಷನ್ಸ್ ಅಲ್ಲಿ ಎರಡು ತರ ಇರುತ್ತೆ, ಒಂದು ಪ್ರೈಮರಿ ಎಮೋಷನ್ಸ್, ಇನ್ನೊಂದು ಸೆಕೆಂಡರಿ. ವಿ ನೀಡ್ ನಾಟ್ ಗೋ ಟು ದ ಥಿಯರಿಟಿಕಲ್ ಪಾರ್ಟ್ ಆಫ್ ಆಲ್ ದಟ್, ಬಟ್ ಟು ಹ್ಯಾವ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಈ ಎಮೋಷನ್ಸ್ ಬರುತ್ತೆ ಅಂತ ಗೊತ್ತು ಮಾಡ್ಕೊಳ್ಳೋಕೆ ದೇರ್ ಆರ್ 6 ಫಂಡಮೆಂಟಲ್ ಅಥವಾ ಬೇಸಿಕ್ ಎಮೋಷನ್ಸ್. ಅದರಲ್ಲಿ ಒಂದು ಜಾಯ್, ಸ್ಯಾಡ್ನೆಸ್, ಫಿಯರ್, ಸರ್ಪ್ರೈಸ್, ಆಂಗರ್ ಅಂಡ್ ಡಿಸ್ಗಸ್ಟ್. ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್. We can see these emotions in all animals, people, irrespective of the geographical area they are situated. ಯಾವ ಜಾಗದಲ್ಲಾರು ಇರ್ಲಿ, ಪ್ರಾಣಿ ಪಕ್ಷಿ ಎಲ್ಲದ್ರಲ್ಲೂ ಸಿಗುವಂತ ಒಂದು ಎಮೋಷನ್ಸ್ ಅಂತ ಇವು. ಸೆಕೆಂಡರಿ ಎಮೋಷನ್ಸ್ ಅಂದ್ರೆ ಇವುಗಳನ್ನ ಬೇಸ್ ಆಗಿ ಇಟ್ಕೊಂಡು ಎಕ್ಸ್ಟೆಂಡೆಡ್ ವರ್ಷನ್ಸ್. ಅವುಗಳು ದೇ ವೇರಿ ಇನ್ ದೇರ್ ಪ್ರಪೋರ್ಷನ್ಸ್. ಈಗ ಜಾಯ್ ಅಂತ ಒಂದ್ ತಗೊಂಡ್ರೆ ಅದ್ ಮಗುಲು ಜಾಯ್ ಸಿಗುತ್ತೆ, ಬಟ್ ಮಗುಲಿ ಪ್ರೈಡ್ ಇರೋದಿಲ್ಲ. ಅಂದ್ರೆ ಏನೋ ಒಂದು ಯಾರನೋ ಒಂಥರ ಹಂಗ್ ಅಂತೀವಲ್ಲ, ಅದಿರೋದಿಲ್ಲ. ಇದು ಸೆಕೆಂಡರಿ, ಅದ್ರದ್ದು ಕಂಟಿನ್ಯೂಯೇಷನ್ ಆಫ್ ಅದಂತೆ. ಆಮೇಲೆ ಹೋಪ್ಲೆಸ್, ಈಗ ಫಿಯರ್ ಅಂತ ಸ್ಯಾಡ್ ಆಗಿರ್ತೀವಿ, ಅದು ಪ್ರೈಮರಿ. ಬಟ್ ಅದನ್ನೇ ಇನ್ನೊಂದ್ ಸ್ವಲ್ಪ ಜಾಸ್ತಿ ಸ್ಯಾಡ್ ಆದ್ರೆ ಅದು ಹೋಪ್ಲೆಸ್ನೆಸ್. ಅಯ್ಯೋ ಏನೋ ಆಗ್ತಾನೆ ಇಲ್ವಲ್ಲ, ಏನೋ ಒಂದ್ ನಿಮಿಷಕ್ಕೆ ಹೋಗಿ ಬಂದ್ರೆ ಸ್ಯಾಡ್ನೆಸ್, ಇಟ್ಸ್ ಓಕೆ. ಬಟ್ ಅದೇ ಜಾಸ್ತಿ ಇಫ್ ಯು ಡ್ವೆಲ್ ಆನ್ ದ ಸೇಮ್ ಎಮೋಷನ್ ಫಾರ್ ಮೋರ್ ದೆನ್ 10 minutes ಅಥವಾ ಫಾರ್ ಮೋರ್ ಟೈಮ್, ಆಗ ಅದು ಹೋಪ್ಲೆಸ್ನೆಸ್ಗೆ ತಿರ್ಕೊಂಡ್ಬಿಡುತ್ತಂತೆ. ಸೊ ಫಿಯರ್ ಜಾಸ್ತಿ ಆದ್ರೆ ಹೇಟ್ರೆಡ್, ಯಾರ್ದೋ ಒಬ್ರು ನೋಡಿ ಹೆದರ್ಕೋತಾ ಇದೀವಿ. ಎಷ್ಟೊತ್ತು ಹೆದರ್ಕೋತೀವಿ? ಸ್ವಲ್ಪ ಹೊತ್ತು. ಅದೇ ಜಾಸ್ತಿ ಹೆದರಿಕೆನೇ ಇದ್ರೆ ಅವ್ರು ನೋಡಿದ್ರೆ ನಮ್ಗೆ ಹೇಟ್ರೆಡ್ ಬರುತ್ತೆ, ನೋಡಿದ ತಕ್ಷಣ ಹೆದರಿಕೆ ಆಗುತ್ತೆ, ಜಾಸ್ತಿ ಆಂಗ್ಸೈಟಿ ಆಗುತ್ತೆ. ಫಿಯರ್ ಇಸ್ ಓಕೆ, ಅದು ಬೇಸಿಕ್ ಎಮೋಷನ್. ಬಟ್ ಆಂಗ್ಸೈಟಿ ಇದೆ ಅಲ್ವಾ, ಅದೊಂಥರ ನಾವೇ ಮಾಡ್ಕೊಳ್ಳೋದು. ಸೊ ವಿ ಶುಡ್ ನೋ ವಾಟ್ ಇಸ್ ಫಿಯರ್ ಅಂಡ್ ವಾಟ್ ಇಸ್ ಆಂಗ್ಸೈಟಿ ಅಂಡ್ ವೇರ್ ವಿ ಶುಡ್ ಪುಟ್ ದಟ್ ಬ್ರೇಕ್ ಅಂತ. ಹಂಗೆ ಆಂಗರ್ಗೆ ಹೇಟ್ರೆಡ್, ಯಾರ ಮೇಲೆ ಸಿಟ್ಟು ಬರೋದು ಇಸ್ ಓಕೆ. ಆದ್ರೆ ಅದೇ ಆಂಗರ್ನ ನಾವು ತಡೀದೆ ಹೋದ್ರೆ ಅದಿನ್ ಯಾರ ಮೇಲೂ ಹೇಟ್ರೆಡ್ ಆಗಕ್ ಶುರು ಆಗ್ಬಿಡುತ್ತೆ. ಯಾಕೆ ಎನಿಮೀಸ್ನ ಅಥವಾ ಸೋ ಕಾಲ್ಡ್ ನಮ್ಗೆ ಯಾರಿಗಾಗೋದಿಲ್ವೋ ಅವ್ರನ್ನ ಜಾಸ್ತಿ ಅವ್ರ ಮೇಲೆ ಸಿಟ್ ಮಾಡ್ಕೋತಾ ಅವ್ರು ನಮ್ ಕೈಲಿ ಏನೋ ಆಗ್ದಿದ್ದಾಗ ಅದು ವಿಷಕ್ಕೆ ತಿರ್ಕೊಂಡ್ಬಿಡೋ ತರ ಹೇಟ್ರೆಡ್ ಆಗುತ್ತಂತೆ. ಆಮೇಲೆ ಹಂಗೆ ಡಿಸ್ಗಸ್ಟ್ ಅಂದ್ರೆ ಒಂಥರ ಬೇಜಾರಾಗೋದು ಇಸ್ ಅ ಪ್ರೈಮರಿ ಎಮೋಷನ್. ಅದೇ ಡಿಸ್ಗಸ್ಟ್ ಇಂದ ಇನ್ನೂ ಜಾಸ್ತಿ ಹೋದ್ರೆ ಅದೇ ಶೇಮ್ ಅನ್ಸೋದು, ಗಿಲ್ಟಿ ಫೀಲ್ ಮಾಡೋದು, ಇವೆಲ್ಲ ಸೆಕೆಂಡರಿ. ಸೊ ದೀಸ್ ಆರ್ ದ ಬೇಸಿಕ್ ಆಫ್ ಎನಿ ಹ್ಯೂಮನ್ ಬೀಯಿಂಗ್. ಸಿ ನಾವೇ ನಮ್ಮನ್ನ ಒಂದು ಕೇಸು ಅಂತ ನೋಡ್ಕೊಳಕ್ ಸಾಧ್ಯ ಆಗ್ಬೇಕು. ಆಗ ನಮ್ಮೇಲೆ ನಮ್ಗೆ ವರ್ಕ್ ಮಾಡೋದು ಈಸಿ ಆಗೋಗುತ್ತೆ. ಇಲ್ದಿದ್ರೆ ನಾವು ತುಂಬಾ ನಾನು ಹಂಗೆ ಅಥವಾ ನನ್ಗೆ ಹಿಂಗ ಆಗ್ತಿದೆ ಅಂತ ವಿಕ್ಟಿಮ್ ಪ್ಲೇ ಮಾಡೋದು, ಅಥವಾ ನಮ್ ಅರ್ಥವೇ ಆಗೋದಿಲ್ಲ. ಅರ್ಥನೇ ಆಗ್ದಿದ್ದಾಗ, ಕ್ವೆಶನೇ ಅರ್ಥ ಆಗ್ದಿದ್ದಾಗ, ಪ್ರಾಬ್ಲಮ್ಮೇ ಅರ್ಥ ಆಗ್ದಿದ್ದಾಗ ಆನ್ಸರ್ ಹುಡ್ಕೋದ್ ಕಷ್ಟ ಆಗ್ಬಿಡುತ್ತೆ. ಸೊ ಥಿಯರಿ ವೈಸ್ ದಿಸ್ ಇಸ್ ಒನ್ ಸ್ಮಾಲ್ ಬಿಟ್ ಆಫ್ ಥಿಯರಿ
ವಿಚ್ ವಿಲ್ ಹೆಲ್ಪ್ ಆಕ್ಚುಲಿ. ಅಂದ್ರೆ ಇದು ಬೇರೆ ಬೇರೆ ಲೆವೆಲಲ್ಲಿ ಬೇರೆ ಬೇರೆಯವ್ರಿಗೆ ಕೆಲಸ ಮಾಡುತ್ತೆ. ಬರೀ ಆಕ್ಷನ್ ನ ಮಾಡಿ ಕೆಲಸ ಮಾಡಿಸ್ತೀವಿ. ಬಟ್ ಆಸ್ ಹಿಯರ್ ವಿ ಆಲ್ ಆರ್ ಲೈಕ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್. ನಾವೇನ್ ತೀರಾ ಮೈನಸ್ ಎಲ್ಲೆಲ್ಲೂ ಇಲ್ಲ. ನಾವೆಲ್ಲಿ 1 2 3 4 5 ಅಲ್ಲಿ ಇದ್ದೀವಿ, ಅಲ್ಲಿಂದ 1 10 ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಈಗ ಆಲ್ರೆಡಿ 0 ಇಂದ ಮುಂದಕ್ಕಿದ್ದೀವಿ, ಮುಂದಕ್ಕೆ ಹೋಗ್ತದೆ. ಸೊ ಇಟ್ ಇಸ್ ಕೈಂಡ್ ಆಫ್ ಕೋಚಿಂಗ್ ಅಲ್ವಾ, ಇಟ್ ಇಸ್ ನಾಟ್ ಕೌನ್ಸಿಲಿಂಗ್ ದಟ್ ದಿಸ್ ಪಾರ್ಟ್ ಅಟ್ ಲೀಸ್ಟ್ ಇಸ್ ಕನ್ಸರ್ನ್ ವಿತ್. ಹಾಗಾಗಿ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಇನ್ವಾಲ್ವ್ ಅಂತ ಅನ್ಸ್ತು. ಸೊ ಐ ಗೇವ್ ಅ ಒಂದು ಪಿಕ್ಚರ್ ಆಫ್ ಹೌ ಎಮೋಷನ್ಸ್ ವರ್ಕ್ ಅಂತ. ಇನ್ನೊಂದ್ಸತಿ ಏನಾದ್ರು ನಮ್ಗೆ ಸಿಟ್ ಬರ್ತಾ ಇದ್ರೆ ನಾವು ವಿ ಶುಡ್ ಜಸ್ಟ್ ಸಿಟ್ ಅಂಡ್ ಅಬ್ಸರ್ವ್ ವಾಟ್ ಎಮೋಷನ್ ಇಸ್ ರೂಲಿಂಗ್ ಮೀ ಟುಡೇ. ಅಥವಾ ಇವತ್ತು ಇವರಿಂದ ನನಗೆ ಯಾವ ಎಮೋಷನ್ ಇನ್ವೋಕ್ ಆಗಿದೆ, ಇವರಿಂದ ನನಗೆ ಯಾವ ಎಮೋಷನ್ ಸಿಕ್ಕಿದೆ, ಇವ್ರದ್ದು ಈ ಆಕ್ಷನ್ ಇಂದ ಯಾವ ಎಮೋಷನ್ ನನ್ನಲ್ಲಿ ಉದ್ಭವ ಆಗ್ತಾ ಇದೆ ಅಂತ ಗೊತ್ತಾದಾಗ ಇಟ್ ವಿಲ್ ಬಿ ಈಸಿ ಟು ಅಡ್ರೆಸ್ ಇಟ್. ಹಾಗಾಗಿ ಇದು ತಗೊಂಡಿದ್ದೀನಿ. ಅಂಡ್ ಆಮೇಲೆ ಎನಿ ಎಮೋಷನ್ ಫಾರ್ ದಟ್ ಮ್ಯಾಟರ್ ಶುಡ್ ಸ್ಟೇ ಓನ್ಲಿ 10 minutes. ಅದಕ್ಕಿಂತ ಜಾಸ್ತಿ ನಾವು ಇಟ್ಕೋಬಾರ್ದು. ಸೊ ಓಕೆ, ಏನು ನಾವು ಸಿಟ್ಟೆ ಬರ್ದಂಗೆ ಖುಷಿನೇ ಆಗ್ದಂಗೆ ಋಷಿ ಮುನಿಗಳ ತರ ಇರಕ್ಕಾಗೋದಿಲ್ಲ, ಇರೋದ್ ಬೇಕಾಗೂ ಇಲ್ಲ. ಆದ್ರೆ ಇನ್ಕ್ಲೂಡಿಂಗ್ ಹ್ಯಾಪಿನೆಸ್ ಅಥವಾ ಜಾಯ್ 10 ನಿಮಿಷಕ್ಕಿಂತ ಜಾಸ್ತಿ ಅದ್ ನಮ್ಮ ತಲೆಯಲ್ಲಿ ಕೂತ್ಕೋಬಾರ್ದು. ದಟ್ ಇಸ್ ನಾಟ್ ಆರ್ ಒರಿಜಿನಲ್ ಬೀಯಿಂಗ್ ಸೆಲ್ಫ್ ಅಲ್ಲ ಅದು. ಖುಷಿ ಆಗ್ಬೇಕು, ಓ ಏನೋ ಮಾರ್ಕ್ಸ್ ತೆಗ್ದೆ ಖುಷಿ ಆಯ್ತು 10 ನಿಮಿಷ, ಮತ್ತೆ ಬ್ಯಾಕ್ ಟು ಪೆವಿಲಿಯನ್. ನೆಕ್ಸ್ಟ್ ಏನ್ ಮಾಡ್ತೀವಿ, ಮಾಡಕ್ ಶುರು ಮಾಡ್ಬೇಕು. ಆ ಆ, ಅದು ಸಮಸ್ಥಿತಿ ಇದೆಯಲ್ಲ, ಅದ್ರಲ್ಲಿ ನಾವ್ ಎಷ್ಟು ಬೇಗ ಆ ಸಮಸ್ಥಿತಿಗೆ ಬರ್ತೀವಿ, ಬೀಟ್ ಜಾಯ್ ಆರ್ ಬೀಟ್ ಸ್ಯಾಡ್ನೆಸ್ ಆರ್ ಬೀಟ್ ಆಂಗ್ಸೈಟಿ, ಯಾವುದೇ ಬೇಸಿಕ್ ಎಮೋಷನ್ ಇಂದ ಅದೊಂದು ನಾರ್ಮ್ಯಾಲಿಟಿಗೆ ಬರ್ತೀವೋ ಆದ್ರ ಮೇಲೆ ನಮ್ದು ಸಕ್ಸಸ್ ಅಥವಾ ನಮ್ದು ಪೀಸ್ ಡಿಫೈನ್ ಆಗಿರುತ್ತಂತೆ. ಸೊ ಇಲ್ಲಿ ಇದು ಹಿಂಗೆ. ಸೊ ದಟ್ ಈಸ್ ವೈ ವಿ ಎಂಗೇಜ್. ಅದಕ್ಕೆ ಏನಾದ್ರು ಸಿಟ್ಟು ಬಂದಾಗ ಅಥವಾ ಬೇಜಾರಾದಾಗ ಏನಾದ್ರು ಫಿಸಿಕಲ್ ವರ್ಕ್ ಮಾಡೋಣ ಅಂತ ಅನ್ಸುತ್ತೆ. ಏನಾದ್ರು ಕೆಲ್ಸಕ್ಕೆ ಹೋಗ್ಬಿಡ್ತೀವಿ, ನಾನು ಇದನ್ನ ಮರ್ತ್ ಬಿಡ್ತೀನಿ ಅನ್ನೋ ಥರ. ಆಕ್ಚುಲಿ ನಾವು ಮರೆಯೋದು ಅಂತ ಪದ ಉಪಯೋಗಿಸ್ತೀವಿ, ಅಲ್ಲೇ ನಾವು ಮರಿತಿರೋದಿಲ್ಲ. ನಮ್ಮ ಬಾಡಿ ಈಸ್ ವೆರಿ ಇಂಟೆಲಿಜೆಂಟ್, ಇಟ್ ನೋಸ್ ಹೌ ಟು ವರ್ಕ್ ಆನ್ ಇಟ್ ಸೆಲ್ಫ್. ಹಾಗಾಗಿ ಅದೇ ಅದನ್ನ ಟರ್ನ್ ಮಾಡ್ಕೊಳಕ್ಕೆ, ಅದನ್ನ ಅದ್ರ ದಿಕ್ಕನ್ನ ಟರ್ನ್ ಮಾಡ್ಕೊಳಕ್ಕೆ ಅದೇನೋ ಒಂದು ಕೆಲ್ಸನೋ ಒಂದು ಪಜಲ್ಲೋ ಅಥವಾ ಒಂದು ಆರ್ಟ್, ಅವ್ರಿಗೆ ಆ ಮನುಷ್ಯನ್ಗೆ ಏನ್ ಇಂಟ್ರೆಸ್ಟ್ ಇರುತ್ತಲ್ಲ ಆ ಕಡೆಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ಟೈಮ್ ವೆನ್ ಯು ಫೀಲ್ ದಟ್ ಯು ಆರ್ your body is asking some extra work to do ಅಲ್ವಾ, ನಿಮ್ಗೆ ಯು ಶುಡ್ ಪ್ಯಾಟ್ ಯುವರ್ ಸೆಲ್ಫ್, ಓ ನನ್ನ ಬಾಡಿ ಇಸ್ ಇಂಟೆಲಿಜೆಂಟ್ ಎನಫ್. ಹಾಗಾಗಿ ಅದು ಅದನ್ನ ಕೇಳ್ತಾ ಇದೆ, ಪರವಾಗಿಲ್ಲ ಅಷ್ಟರ ಮಟ್ಟಿಗೆ ಅದು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಯು ಶುಡ್ ಫೀಲ್. ಆಮೇಲೆ ಇಟ್ ಈಸ್ ಐ ಹೂ ಹ್ಯಾವ್ ಟು ಹೆಲ್ಪ್ ಮೈ ಸೆಲ್ಫ್ ಟು ಬಿ ದ ಕೈಂಡ್ ಆಫ್ ಪರ್ಸನ್ ಐ ವಾಂಟ್ ಟು ಬಿ. ತುಂಬಾ ಜನದ ಅವರಿಂದ ಇವರಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಂದು ಲೈಫು ಇಸ್ ಅನ್ ರಿಫ್ಲೆಕ್ಷನ್ ಆಫ್ ಮೈ ಇನ್ನರ್ ವರ್ಲ್ಡ್. ನಾನು ಒಳಗಡೆ ಹೆಂಗಿರ್ತೀನಲ್ವಾ ಅದ್ರದ್ದೇ ರಿಫ್ಲೆಕ್ಷನ್. ಈಗ ನಾನು ಒಳಗಡೆ ಕಾನ್ಫಿಡೆಂಟ್ ಆಗಿದ್ರೆ ಆಟೋಮೆಟಿಕ್ ಕಾನ್ಫಿಡೆನ್ಸ್ ನ ಎಕ್ಸಿಬಿಟ್ ಮಾಡ್ತೀನಿ. ಎದುರುಗಡೆ ಇರೋರು ಹಾಯ್, ನಾನು ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಗುಡ್ ಅಂಗಡಿಲಿದ್ದೀರಿ ಅಂತ ಹೇಳಿದೆ ನಾನು, ಬನ್ನಿ ಬನ್ನಿ ರಾಣಿನೂ ಬಂದ್ರು, ಗುಡ್ ಆಯ್ತು ಅಂತೆ. ಹಾಗಾಗಿ ದೀಸ್ ಆರ್ ದ ಬೇಸಿಕ್ಸ್ ಐ ವಾಂಟೆಡ್ ಟು ಡಿಸ್ಕಸ್. ಆಮೇಲೆ ನಾವು ಐ ಹ್ಯಾವ್ ಟೇಕನ್ ಆಕ್ಚುಲಿ ಎಲ್ಲಾರ್ದು ಒನ್ ಕಾಲಲ್ಲಿ ಸಿಕ್ಕಿರೋ ಕ್ವೆಶನ್ಸ್ ನ ತಗೊಂಡು ಐ ಹ್ಯಾವ್ ಟ್ರೈಡ್ ಆನ್ಸರಿಂಗ್ ಇಟ್. ನಾನು ಒನ್ ಕ್ವೆಶನ್ ಅಲ್ಲಿ ಮಾಡಿದಾಗ ಅವ್ರಿಗೆ ಮಾತ್ರ ಆನ್ಸರ್ ಸಿಕ್ತಿತ್ತು. ಬಟ್ ಹಿಯರ್ ಐ ವಿಲ್ ನಾಟ್ ಮೆನ್ಷನ್ ದ ನೇಮ್ಸ್, ಬಟ್ ದ ಕ್ವೆಶನ್ ಐ ವಿಲ್ ಟೇಕ್ ಅಪ್ ಅಂಡ್ ಆನ್ಸರ್. ಅದು ಎಲ್ಲರಿಗೂ ಆನ್ಸರ್ ಆಗ್ಬೋದು. ಸಿ ದ ಕ್ವೆಶನ್ ಈಸ್ ಐ ಫೀಲ್ ಡ್ರೈನ್ಡ್ ಅಂಡ್ ಅನ್ಅಟೆಂಡೆಡ್ ಬೈ ಮೈ ಓನ್ ಪೀಪಲ್. ಐ ಗಿವ್ ದೆಮ್ ಸೋ ಮಚ್, ದೇ ಡೋಂಟ್ ಸೀಮ್ ಟು ಬಿ ರೆಸಿಪ್ರೊಕೇಟಿವ್. ನಾನು ಎಷ್ಟು ಅವ್ರಿಗೆ ಅಂತ ಕೊಡ್ತೀನಿ, ಆದ್ರೆ ನನ್ಗೆ ಅದು ವಾಪಸ್ ಪ್ರೀತಿನೋ ಕೇರೋ ನಂಗೆ ಸಿಗದೇ ಇಲ್ಲ ಅಂತ. ಫಸ್ಟು ನಾವು ಕೊಡೋದ್ಕಿಂತ ಮುಂಚೆ ಫಸ್ಟ್ ನಮ್ ಕಪ್ಪನ್ನ ಫಿಲ್ ಮಾಡ್ಕೋಬೇಕು. ಅದು ಅವರೇ ಫಿಲ್ ಮಾಡ್ಬೇಕು ಅಂತ ಏನಿಲ್ಲ. ನಮ್ ಕಪ್ಪನ್ನ ಫಸ್ಟ್ ನಾವೇ ಫಿಲ್ ಮಾಡ್ಕೋಬೇಕು. ನಮ್ ಕಪ್ಪೇ ಫಿಲ್ ಆಗದೆ ಇದ್ರೆ ವಿ ಕೆನಾಟ್ ಪೋರ್ ಬಿಫೋರ್ ಗಿವಿಂಗ್. ಈಗ ನಾವು ಕೊಡ್ತಿದೀವಿ ಅಂದ್ರೆ ನಮ್ಮ ಹತ್ರ ಇದೆ ಅಂತ ಅಲ್ವಾ, ಅವರು ಕೊಡೋದ್ರ ಬದಲು ಫಸ್ಟ್ ನಮ್ಗೆ ಕೊಟ್ಕೋಬೇಕು, ಆಮೇಲೆ ಬೆಳೆದಿದ್ದು ಅವ್ರು ಕೊಡ್ಬೇಕು. ಅವ್ರು ಕೊಡ್ತಾರೆ ಅಂತ ಏನ್ ಕೊಡೋದ್ ಬೇಡ, ಅಥವಾ ಕೊಡೋದಿಲ್ಲ ಅಂತ ಏನ್ ಬಿಡೋದ್ ಬೇಡ. ಬಟ್ ವಿ ಶುಡ್ ಕೀಪ್ ಆರ್ ಸೆಲ್ಫ್ ಇನ್ ದ ಸೆಂಟರ್ ಫಸ್ಟ್. ಇದನ್ನ ನೋಟ್ ಮಾಡ್ಕೊಳ್ಳಿ. ಇದು ಕೆಲವು ಫ್ರೇಸಸ್, ಒಂಥರ ಎಲ್ಲಾ ಕಾಲಕ್ಕೂ ಸಲ್ಲ ಫ್ರೇಸಸ್ ಇವು. ಸೊ ಫಿಲ್ ಯೋರ್ ಕಪ್ ಫಸ್ಟ್ ಇಸ್ ಅ ಫ್ರೇಸ್. ನಿಮ್ ಕಪ್ ನೀವು ಫಸ್ಟ್ ತುಂಬಿಸ್ಕೊಳ್ಳಿ, ನಿಮ್ ಲೈಫ್ ನೀವು ಫಸ್ಟ್ ಸರಿ ಮಾಡ್ಕೊಳ್ಳಿ ಅಂತ.
ಆಮೇಲೆ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡೋದು, ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಆಮೇಲೆ ನಾವು ಕೊಟ್ಟಾಗ ನಾವು ಇನ್ನರ್ ವರ್ಕ್ ಚೆನ್ನಾಗಾಗ್ಬಿಡುತ್ತಲ್ಲ, ಆಟೋಮೆಟಿಕ್ ಆಗಿ ಆ ಕಡೆಯಿಂದ ರೆಸಿಪ್ರೋಕೇಟ್ ಆಗುತ್ತೆ. ಬಟ್ ಫಸ್ಟ್ ಫಿಲ್ ಯೋರ್ ಕಪ್ ಫಸ್ಟ್. ಮತ್ತೆ ಸೆಕೆಂಡ್ ಒನ್ ಇಸ್ ಬಿ ಸೆಲ್ಫಿಶ್ ಇನ್ ಆರ್ಡರ್ ಟು ಬಿ ಸೆಲ್ಫ್ಲೆಸ್. ಸೆಲ್ಫಿಶ್ನೆಸ್ ಇಸ್ ಗುಡ್. ಸ್ವಾರ್ಥ ಒಳ್ಳೇದು, ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು ಅಷ್ಟೇ. ಬೇರೆಯವ್ರನ್ನ ಯಾವ್ದೋ ಕಿತ್ಕೊಂಡ್ಬಿಟ್ಟು ನಾವು ಇಟ್ಕೊಂಡ್ಬಿಡ್ಬಾರ್ದು. ಬಟ್ ನಮ್ ಪ್ರೀತಿ ನಾವ್ ಇಟ್ಕೊಂಡು ಆಮೇಲೆ ಬೇರೆಯವ್ರಿಗೆ ಕೊಡ್ಬೇಕು. ಪ್ರೀತಿನ, ದುಡ್ಡನ್ನ, ಕೇರ್ನ, ಕನ್ಸರ್ನ್ನ, ಮಾತ್ನ, ಸೈಲೆನ್ಸ್ನ ಫಸ್ಟ್ ನಮ್ಗೆ ಆಗಿ, ಅದು ಸೆಲ್ಫಿಶ್ನೆಸ್ ಅಂತ ಏನಲ್ಲ. ಅದು ಆಕ್ಚುಲಿ ಸೆಲ್ಫಿಶ್ನೆಸ್ ಆದ್ರೂ ಅದು ಗುಡ್ ಸೆಲ್ಫಿಶ್ನೆಸ್. ಅದು ಫಸ್ಟ್ ನಾವು, ಆಮೇಲೆ ಬೇರೆಯವ್ರು. ಅಂದ್ರೆ ಇದ್ರಲ್ಲಿ ನಾವ್ ಯಾರಿಗೂ ಹಾರ್ಮ್ ಮಾಡ್ತಾ ಇಲ್ವಲ್ಲ. ಸೊ ದಟ್ ವೇ ಇಟ್ ಈಸ್. ಹಾಗಾಗಿ ಇದು ಹಿಂಗಿದೆ ಇದರಲ್ಲಿ. ಇದು ಹೋಮ್ವರ್ಕ್ಗೆ ಎಕ್ಸಸೈಸ್ ಒಂದು ಏನಂತಂದ್ರೆ, ವಾಟ್ ಡು ಯು ಥಿಂಕ್ ವಿಲ್ ಹ್ಯಾಪನ್. ಇದನ್ನ ಕ್ವೆಶನ್ ಬರ್ಕೊಳ್ಳಿ, ಬೇಕಾದ್ರೆ ನಾನು ಆಮೇಲೆ ಕಳಿಸ್ತೀನಿ. ವಾಟ್ ಡು ಯು ಥಿಂಕ್ ವಿಲ್, ಈ ಕ್ವೆಶನ್ ರಿಲೇಟೆಡ್ ಹೋಮ್ವರ್ಕ್ ಹೆಂಗಿದೆ ಅಂದ್ರೆ, ವಾಟ್ ಡು ಯು ಥಿಂಕ್ ವಿಲ್ ಹ್ಯಾಪನ್ ವೆನ್ ಯು ಲವ್ ಯೋರ್ ಸೆಲ್ಫ್ ಫಸ್ಟ್. ನಿಮ್ಮನ್ನು ನೀವೇ ಇಷ್ಟಪಟ್ಕೊಂಡ್ರೆ ಏನಾಗುತ್ತೆ? ಅಯ್ಯೋ ನಮ್ಮನ್ ಸ್ವಾರ್ಥಿ ಅನ್ಕೋತಾರೆ, ನನಗೆ ಬೇಜಾರಾಗ್ಬಿಡುತ್ತೆ, ಬೇರೆಯವ್ರನ್ನೆಲ್ಲ ಬಿಟ್ಟು ನಾನೇ, ಈ ನಿಮ್ಗೆ ಏನ್ ಅನ್ಸುತ್ತೆ ಜಾಟ್ ಇಟ್. ವೆನ್ ಯು ಅಟೆಂಡ್ ಯೋರ್ ಸೆಲ್ಫ್ ಫಸ್ಟ್. ಏನೋ ಒಂದು ಅಡುಗೆ ಮನೇಲಿದೆ, ಮಗುನು ಹಸ್ಕೊಂಡ್ ಬಂದಿದೆ, ಗಂಡನೂ ಹಸ್ಕೊಂಡ್ ಬಂದಿದ್ದಾರೆ, ಫ್ರೆಂಡು ಬಂದಿದ್ದಾರೆ, ನಿಮಗೂ ಹಸಿತಾ ಇದೆ. ಫಸ್ಟಿಗೆ ನೀವೇ ತಿನ್ಬಿಟ್ರಿ, ಏನ್ ಅನ್ಸುತ್ತೆ ನಿಮ್ಗೆ? ಅಯ್ಯೋ ಅವ್ರೆಲ್ಲಾರನು ಬಿಟ್ಟು ನಾನೇ ತಿನ್ಬಿಟ್ನಲ್ಲ ಅನ್ಸುತ್ತಾ? ಅಯ್ಯೋ ಫಸ್ಟ್ ನಾನ್ ಚೆನ್ನಾಗಿದ್ರೆ ಅಲ್ವಾ ಅಂದ್ರೆ ನಾನು ತಿನ್ಕೊಂಡು ಹಾಕ್ತಾ ಇದೀನಿ ಏನೀಗ ಅಂತ ಅನ್ಸುತ್ತಾ? ವಾಟ್ ಎವರ್ ಇಸ್ ಯೋರ್ ಕ್ಯಾರೆಕ್ಟರ್, ಜಾಟ್ ಇಟ್. ವೆನ್ ಯು ಗಿವ್ ಇಂಪಾರ್ಟೆನ್ಸ್ ಟು ಯೋರ್ ಸೆಲ್ಫ್, ಏನ್ ಅನ್ಸುತ್ತೆ ನಿಮ್ಗೆ? ನಿಮ್ಗೆ ಫಸ್ಟ್ ಪ್ರಾಶಸ್ತ್ಯ ಕೊಟ್ಕೊಂಡ್ರೆ, ಇಂಪಾರ್ಟೆನ್ಸ್ ಕೊಟ್ಕೊಂಡ್ರೆ ಹೆಂಗ್ ಅನ್ಸುತ್ತೆ ನಿಮ್ಗೆ? ಇದು ಹೋಮ್ವರ್ಕ್. ದೀಸ್ 3 ಆರ್ ದ ಕ್ವೆಶನ್ಸ್ ಈ ಸೆಗ್ಮೆಂಟ್ ಅಲ್ಲಿ, ಈ ಫಸ್ಟ್ ಪಾರ್ಟ್ ಅಲ್ಲಿ. ಸೊ ನೆಕ್ಸ್ಟ್ ಕ್ವೆಶನ್ ಇಸ್, ವಿ ಥಿಂಕ್ ಅದರ್ಸ್ ಆರ್ ಕಾಸಿಂಗ್ ಅಸ್ ಅನ್ಹ್ಯಾಪಿನೆಸ್. ಅಲ್ಲ, ಇದು ಕ್ವೆಶನ್ ಐ ಡೋಂಟ್ ನೋ ವಾಟ್ ಇಟ್ ಈಸ್, ಬಟ್ ದ ಆನ್ಸರ್ ಐ ಟೆಲ್. ಇಲ್ಲಿ ಇಲ್ಲಿ ಬೇರೆಯವರು ನಮ್ಮ ಸೇಮ್, ಅದು ಒಂದು ಎಕ್ಸ್ಟೆಂಡೆಡ್ ಪಾರ್ಟ್ ಅಷ್ಟೇ. ಇನ್ ಬೇರೆ ಕಾಂಟೆಕ್ಸ್ಟ್ ಅಲ್ಲಿ ಕೇಳಿದ ಕ್ವೆಶನ್ ಸೇಮ್. ಆಕ್ಚುಲಿ ದಿಸ್ ಇಸ್ ಸೆಕೆಂಡ್ ಕ್ವೆಶನ್, ಬಟ್ ದ ಎಕ್ಸ್ಟೆಂಡೆಡ್ ಪಾರ್ಟ್ ಆಫ್ ಇದೆ. ನಮ್ಮನ್ನು ನಾವು ಸೆಂಟ್ರಲ್ ಇಟ್ಕೋತಾ ಇಲ್ಲ, ಬೇರೆಯವರೆಲ್ಲರೂ ನಮಗೆ ಅನ್ಹ್ಯಾಪಿನೆಸ್ ಕೊಡ್ತಿದ್ದಾರೆ, ನಾವ್ ಏನ್ ಮಾಡೋದು ನಮ್ಗೆ ಅರ್ಥ ಆಗ್ತಿಲ್ಲ ಅನ್ನೋ ತರ ಆದ್ರೆ, ವಿ ಥಿಂಕ್ ಅದರ್, ನಾವೇನ್ ಅನ್ಕೊಂಡ್ಬಿಡ್ತೀವಿ ಬೇರೆಯವ್ರು ನಮ್ಗೆ ಅನ್ಹ್ಯಾಪಿನೆಸ್ ಕೊಡ್ತಿದ್ದಾರೆ, ಅವ್ರು ನಮ್ಮನ್ನ ಅರ್ಥ ಮಾಡ್ಕೋತಿಲ್ಲ ಅಂತ. ಆದ್ರೆ ಅವ್ರು ಅಲ್ಲ ಮಾಡ್ತಿರೋದು, ಇಟ್ ಈಸ್ ಅವರ್ ಅನ್ಹೀಲ್ಡ್ ಪಾರ್ಟ್ ದಟ್ ಈಸ್ ಗೆಟಿಂಗ್ ರಿಫ್ಲೆಕ್ಟೆಡ್ ಥ್ರೂ ದೆಮ್. ನಮ್ ಮನ್ಸಲ್ಲಿ ಎಲ್ಲೋ ಒಂದು ಅನ್ಹೀಲ್ಡ್ ಪಾರ್ಟ್ ಇದೆಯಲ್ಲ, ಅದು ಅವ್ರ ಮೂಲಕ ರಿಫ್ಲೆಕ್ಟ್ ಆಗ್ತಿದೆ. ಇಲ್ಲಿದ್ರೆ ಸೇಮ್ ಮನುಷ್ಯ, ಸೇಮ್ ಪರ್ಸನ್, ಒಬ್ಬರ ಜೊತೆ ಒಂಥರ ಇರ್ತಾರೆ, ಇನ್ನೊಬ್ಬರ ಜೊತೆ ಇನ್ನೊಂಥರ ಇರ್ತಾರೆ, ಇನ್ನೊಬ್ಬರ ಜೊತೆ ಇನ್ನೊಂಥರ, 4 ಜನ ಜೊತೆ 4 ತರ ಇರ್ತಾರೆ ಅಂದ್ಮೇಲೆ ಇಟ್ ಇಸ್ ದ ಸೇಮ್ ಪರ್ಸನ್ ಅಲ್ವಾ? 4 ಜನ ಜೊತೆ ಬೇರೆ ಬೇರೆ ತರ ಇರ್ತಿದ್ದಾರೆ ಅಂದ್ರೆ ದೇ ಆರ್ ಗೆಟಿಂಗ್ ವಾಟ್ ದೇ ಆರ್ ಇನ್ ದಿಯರ್ ಇನ್ನರ್ ವರ್ಲ್ಡ್. 4 ಜನನು ಅವ್ರ ಪ್ರಪಂಚದಲ್ಲಿ ಏನೋ ಅದನ್ನ ಅವ್ರು ರಿಸೀವ್ ಮಾಡ್ಕೋತಿದ್ದಾರೆ. ಈಗ ಸಂಬಡಿ, ಈಗ ಸಿ ಫಾರ್ ದಟ್ ಮ್ಯಾಟರ್, ಈಗ ನಂದೇ ಲೆಕ್ಕದಲ್ಲಿ ನನ್ಗೆ 2 ಮಕ್ಳು, ಇಬ್ರು ಎಷ್ಟು ಡಿಫ್ರೆಂಟ್ ಇದ್ದಾರೆ ಅಂತಂದ್ರೆ ಐ ಆಮ್ ದ ಸೇಮ್. ಇಟ್ ಇಸ್ ನಾಟ್ ಐ ವಾಂಟ್ ಟು ಬಿ ಪಾರ್ಷಲ್ ಟು ಒನ್ ಅಂಡ್ ಒಬ್ಳಿಗೆ ಒಳ್ಳೇದ್ ಮಾಡ್ಬೇಕು, ಒಬ್ಳಿಗೆ ಕೆಟ್ಟದ್ ಮಾಡ್ಬೇಕು ಅಂತ ಇಲ್ಲ. ಆದ್ರೆ ನಾನೇ ಹಿಂಗೆ ಹಿಂದಕ್ಕೆ ಹೋಗಿ ಕುತ್ಕೊಂಡು ನೋಡಿದಾಗ ನಂಗೆ ಅನ್ಸುತ್ತೆ, ನಾನು ಒಬ್ಳಿಗೆ ಪಾರ್ಶಾಲಿಟಿ ಮಾಡ್ತಿದ್ದೀನಿ, ಇನ್ನೊಬ್ಳಿಗೆ ಮಾಡ್ತಿಲ್ಲ ಅಂತಾನೆ ಅನ್ಸುತ್ತೆ. ಆದ್ರೆ ದ ಥಿಂಗ್ ಈಸ್, ಆ ಕಡೆಯಿಂದ ಏನ್ ಕೇಳ್ತಿದಾರೋ ಅದನ್ನ ಕೊಡ್ತಿರ್ತೀನಿ ಅಷ್ಟೇ. ಅದ್ ಹೆಂಗೆ ಅಂದ್ರೆ, ಒಬ್ಳು ಇಸ್ ವೆರಿ ಸ್ಮಾರ್ಟ್, ಅವಳಿಗೆ ಏನ್ ಬೇಕೋ ಅದ್ ಮಾಡಿಸ್ಕೊತಾಳೆ. ಅವಳು ಬೇಕಾದಾಗ ಸೈಲೆಂಟ್ ಆಗಿರೋ ಗೊತ್ತು ಅವಳಿಗೆ, ಬೇಕಾದಾಗ ಬೇರೆಯವ್ರ ಹತ್ರ ಹೇಳ್ಸಕ್ ಗೊತ್ತು ಅವಳಿಗೆ. ಆಮೇಲೆ ಏನಾದ್ರು ಇನ್ನೂ ತಪ್ಪಾಗ್ಬಿಟ್ರೆ ಸಾರಿ ಕೇಳಿ ಕಾಲಿಗೆ ಬಿದ್ಬಿಡ್ದಾಡ್ಬೇಕಾದ್ರೆ, ಅವೆಲ್ಲ ಅವಳಿಗೆ ಅವಳ ಇನ್ನರ್ ವರ್ಲ್ಡ್. ಅದು ಶಿ ಆಸ್ ಅ ಪರ್ಸನ್, ಐ ಡೋಂಟ್ ನೋ, ಲೈಕ್ ಸೋಲ್ ಜರ್ನಿ ಎಷ್ಟಿದೆಯೋ ಏನಿದೆಯೋ ಗೊತ್ತಿಲ್ಲ, ಬಟ್ ಯು ನೀಡ್ ನಾಟ್ ಗೋ ಟು ದ ಸೋಲ್ ಜರ್ನಿ ಅಂತ ಹಂಗೇನ್ ಹೋಗ್ಬೇಕಾಗಿಲ್ಲ. ಅಟ್ಲೀಸ್ಟ್ ಈ ಪಾಯಿಂಟ್ ಇಂದ ಕರೆಕ್ಟ್ ಮಾಡ್ಕೋಬೇಕು. ಸಿ ದ ಸೇಮ್ ಪರ್ಸನ್ ಐ ಆಮ್, ನನ್ಗೆ ಆ ರಿಲೇಷನ್ ಅಲ್ಲೂ ಇಬ್ರು ಸೇಮು, ನನ್ಗೆ ಅವ್ರಿಬ್ರ ಬಗ್ಗೆ ಬೇರೆ ಬೇರೆ ಮಾಡ್ಬೇಕು ಅಂತ ಮನ್ಸಲ್ಲೂ ಇಲ್ಲ. ಬಟ್ ಸ್ಟಿಲ್ ಇವಳನ್ನ ನಾನು ತುಂಬಾ ಗೌರವಯುತವಾಗಿ ಟ್ರೀಟ್ ಮಾಡ್ತೀನಿ. ಆನ್ ದ ಅದರ್ ಹ್ಯಾಂಡ್ ಇನ್ನೊಂದಿದೆ, ಅದರ ಪೆದ್ದಾಗ ಮುದ್ದಾಗಿ ಹಿಂಗ್ ಅನ್ಕೊಂಡ್ ಬರುತ್ತೆ, ನಾನ್ ಬೇಜಾರದಾಗ ಹತ್ರ ಬರುತ್ತೆ, ಎಲ್ಲರ ಸಿಟ್ಟು ತೆಗ್ದು ಅವಳ ಮೇಲೆ ಹಾಕ್ಬಿಡ್ತೀನಿ ನಾನು. ಇಟ್ ಇಸ್ ನಾಟ್ ಐ ಅಲ್ವಾ, ಅದ್ರಲ್ಲಿ ನನ್ ತಪ್ಪಿಲ್ಲ. ಅವಳು ಹೆಂಗ್ ತೋರ್ಸಿದ್ಲೋ, ಅವಳು ಅವಳು ನನ್ನನ್ನ ಹಂಗ್ ಆಡಕ್ಕೆ ಪ್ರವೋಕ್ ಮಾಡಿದ್ಲು. ಹಂಗೆ ನಾವೂನು ಬೇರೆಯವ್ರು ನಮ್ಮನ್ನ ಟ್ರೀಟ್ ಮಾಡ್ತಿಲ್ಲ ಅಂತಿರ್ತೀವಲ್ಲ, ಅದು ಅವ್ರ ತಪ್ಪಲ್ಲ, ಅವ್ರನ್ನ ಸರಿಯೆಲ್ಲ ಮಾಡ್ಬೇಕಾಗಿರೋದು, ನಮ್ಮನ್ನ ಸರಿ ಮಾಡ್ಕೋಬೇಕು ನಾವು. ಜಸ್ಟ್ ಬಿಕಾಸ್ ಐ ಕ್ಯಾನ್ ಪ್ಲೇ ದ ಬೋತ್ ದ ರೋಲ್ಸ್, ನಂಗೆ ಗೊತ್ತು ಇಲ್ಲಿ ನಾನು ಮಾಡ್ತಾ ಇರೋಳು ನಾನಾದ್ರಿಂದ ನನಗೆ ಗೊತ್ತು ನಾನು ಯಾಕೆ ಇವಳಿಗೆ ಹಿಂಗ್ ಮಾಡ್ತೀನಿ ಇವಳಿಗೆ ಹಿಂಗ್ ಮಾಡ್ತೀನಿ ಅಂತ. ಆದ್ರೆ
ಈಗ ಎಲ್ಲರೂ ಹಂಗೆ ಇರೋದಿಲ್ವಲ್ಲ, ಅವ್ರಿಗೆ ನಾವು ಮಾಡಿಸ್ಕೊತಿರೋದು ಮಾತ್ರ ಕಾಣಿಸ್ತಿರುತ್ತೆ, ಅವ್ರು ಯಾಕೆ ಹಂಗೆ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಿರೋದಿಲ್ಲ. ಸೊ ಇಟ್ ಈಸ್ ಆಲ್ವೇಸ್ ವಿ. 4 ಜನ 4 ಥರ ಟ್ರೀಟ್ ಮಾಡ್ತಾ ಇದ್ರೆ 4 ಥರ ಅವ್ರವ್ರು ಏನೇನೋ ಹಂಗಂಗೆ ಟ್ರೀಟ್ ಮಾಡಿಸ್ಕೊತಿರ್ತಾರೆ. ಇಟ್ ಇಸ್ ವಿ ಹೂ ಹ್ಯಾವ್ ಟು ಫಿಕ್ಸ್ ಬೈ ಡೂಯಿಂಗ್ ದಟ್ ಇನ್ನರ್ ವರ್ಕ್ ಅಂತ. ಆಮೇಲೆ ಹೆಂಗೆ ಹೆಂಗ್ ಹೆಂಗ್ ಮಾಡ್ತೀವಿ ನಾವು, ಹೆಂಗ್ ಅವ್ರಿಗೆ ತೋರಿಸ್ತೀವಿ ನಮ್ಮನ್ನ ಹೆಂಗಾರು ಟ್ರೀಟ್ ಮಾಡ್ಕೊಳ್ಳಿ ಓಕೆ ಅಂತನೋ, ನಮ್ಮನ್ನ ಬೈದ್ರು ಮತ್ತೆ ಮಾಮ ಅನ್ಕೊಂಡು ಹೋಗ್ಬರೋದು ಅದು. ಆಗ ಹೆಂಗೂ ಬರ್ತಾಳಲ್ಲ ಅಂತ, ಇವಳು ಬಂದ್ರೆ ಒಂದಿನ ಮುನ್ಸ್ಕೊಂಡ್ಬಿಡ್ತಾಳೆ, ಯಾಕೆ ಬೇಕು ಸಮಾಸ ಅಂತ ಸರಿಯಾಗಿರ್ತೀನಿ ನಾನು ಅವಳ ಜೊತೆ. ಇದು ಇನ್ನೊಂದ್ಸತಿ ಮುದ್ದಾಗಿ ಬರುತ್ತೆ, ಬಿಡು ಬೈದ್ರು ನಡೆಯುತ್ತೆ, ಇನ್ನು ಚಿಕ್ಕದಲ್ವಾ, ಒಂಚೂರು ಮಾಡ್ಬಿಟ್ರೆ ಮತ್ತೆ ಸರಿ ಹೋಗ್ಬಿಡುತ್ತೆ ಅಂತ. ಬಟ್ ನನಗೆ ಅವಳಿಗೆ ಗೊತ್ತಿಲ್ದಂಗೆ ಅವಳಿಗೆ ಹಾರ್ಮ್ ಮಾಡ್ತಿರ್ತೀನಿ ನಾನು. ಅವಳು ತಪ್ಪಿರ್ಬೋದು, ಬಟ್ ನಾನು ಆಸ್ ಅ ಮದರ್ ಇನ್ಸ್ಟೆಡ್ ಆಫ್ ಕರೆಕ್ಟಿಂಗ್ ಅವ್ರು ಹಿಂಗ್ ಮಾಡುವಂತ ರಿಯಾಕ್ಷನ್ ನ ಹೇಳ್ಕೊಡ್ದೆ, ಐ ವಿಲ್ ಬಿ ಡೂಯಿಂಗ್ ದಟ್. ಹಂಗೆ ನಿಮ್ ರಿಲೇಷನ್ ಅಲ್ಲಿ ಜಸ್ಟ್ ಬಿಕಾಸ್ ಐ ಆಮ್ ಸೋ ಎಲ್ಡರ್ ಟು ದಟ್ ಬೇಬಿ ನನಗೆ ಮಾಡಕ್ ಗೊತ್ತು. ಬಟ್ ಇನ್ ಅ ರಿಲೇಷನ್ ಗಂಡ ಹೆಂಡತಿ ಅಣ್ಣ ತಮ್ಮ ಅಕ್ಕ ತಂಗಿಲೆಲ್ಲ ಅಷ್ಟೊಂದು ಡಿಫ್ರೆನ್ಸ್ ಇರೋದಿಲ್ಲ, ಅಷ್ಟೊಂದು ಮೆಚುರಿಟಿ ಅಬ್ಸರ್ವೇಷನ್ ಇರೋದಿಲ್ಲ. ಆಗ ನಾವು ನಮ್ಗೆ ಯಾಕೆ ಹಿಂಗಾಗ್ತಿದೆ ಅಂತ ನಾವೇ ಯೋಚನೆ ಮಾಡ್ಕೋಬೇಕು. ನಾವು ನಮ್ಗೆ ಹಿಂಗ್ ಮಾಡಿದ್ರೆ ನಮ್ಮನ್ನ ಹಿಂಗ್ ಟ್ರೀಟ್ ಮಾಡಿ ಅಂತ ಅನ್ನಕ್ಕೆ ನಾವು ಹಿಂಗ್ ಆಕ್ಟ್ ಮಾಡಿದ್ರೆ ಹಿಂಗ್ ರಿಯಾಕ್ಷನ್ ಬರುತ್ತೆ. ಹಿಂಗ್ ರಿಯಾಕ್ಷನ್ ಬರಕ್ ಹೆಂಗ್ ಬೇಕೋ ಹಂಗ್ ಆಕ್ಟ್ ಮಾಡ್ಬೇಕು. ಅದನ್ನ ಬರ್ಕೊಂಡಾರು ಟ್ರೈನ್ ಮಾಡ್ಬೋದು, ಕನ್ನಡಿ ಮುಂದೆ ನಿಂತ್ಕೊಂಡಾರು ಟ್ರೈನ್ ಮಾಡ್ಬೋದು. ನಮ್ಗೆ ಗೊತ್ತಿರ್ತಲ್ವಾ, ನಾನು ಹಿಂಗ್ ಕೇಳ್ತೀನಿ ನಮ್ಮಪ್ಪ ಹಿಂಗ್ ಹೇಳ್ತಾರೆ ಅಂತ. ನಮ್ಮಪ್ಪ ಹಿಂಗ್ ಹೇಳಕ್ಕೆ ನಾನು ಹೆಂಗ್ ಕೇಳ್ಬೇಕು ಅಂತ ನೋಡಿ ಪ್ರಾಕ್ಟೀಸ್ ಮಾಡ್ಬೋದಲ್ವಾ. 4 ಆಪ್ಷನ್ಸ್ ಇಟ್ಕೊಂಡು ಬರ್ಕೊಳ್ಳಿ, ಯಾವ್ದಾದ್ರು ಒಂದ್ ಬೆಸ್ಟ್ ಸೂಟಬಲ್ ಮಾಡ್ಕೊಳ್ಳಿ. ಟ್ರಯಲ್ ಅಂಡ್ ಎರರ್ ಇಸ್ ಬೆಟರ್ ದೆನ್ ಡೂಯಿಂಗ್ ದ ಸೇಮ್ ಓಲ್ಡ್ ಥಿಂಗ್. ಆಮೇಲೆ ಇನ್ನೂ ಇದಿರುತ್ತೆ, ಒಂದ್ಸಲ ಮೊದ್ಲಿಂದ ಇದು ಅಷ್ಟು ಬೇಗ ಪಟ್ಟಂತ ಶಿಫ್ಟ್ ಆಗಕ್ಕೆ ಆಗೋದಿಲ್ಲ, ಬಟ್ ಅಸಾಧ್ಯ ಅಲ್ಲ. ಯಾಕೆಂದ್ರೆ ಚಿಕ್ಕದ್ರಿಂದನೇ ಒಂಥರ ಕಂಡೀಷನ್ ಆಗ್ಬಿಟ್ಟಿರುತ್ತೆ. ಏನಂತ, ಶಿ ಇಸ್ ವೆರಿ ಗಿವಿಂಗ್, ಶಿ ಇಸ್ ವೆರಿ ಹಾರ್ಡ್ ವರ್ಕಿಂಗ್, ಶಿ ಇಸ್ ಕೈಂಡ್, ಸೈಲೆಂಟ್, ವೆಲ್ ಬಿಹೇವ್ಡ್, ವೆಲ್ ಅಡ್ಜಸ್ಟೆಡ್ ಅಂತ ಎಲ್ಲ ಹೇಳ್ಬಿಟ್ಟಾಗ ಅದು ಆಬ್ಲಿಗೇಷನ್ ಆಗ್ಬಿಡುತ್ತೆ ನಮ್ಗೆ. ಓ ನಾವೆಲ್ಲ ಹಿಂಗೆ ಅಂತ ಒಂದು ರೂಪ ಆಗೋಗಿದೆಯಲ್ಲ, ರೂಪ್ಕೊಂಡ್ಬಿಟ್ಟಿದೀವಲ್ಲ. ಈಗ ನಾವ್ ಹಂಗ ಆಗ್ದೋದ್ರೆ ಅವ್ರು ಬೇರೆ ತರ ತಿಳ್ಕೊಂಡ್ಬಿಡ್ತಾರಲ್ಲ, ಅವ್ರನ್ನ ಡಿಸಪಾಯಿಂಟ್ ಮಾಡ್ತಿದೀವಲ್ಲ. ಒಟ್ನಲ್ಲಿ ನಮ್ಮನ್ನ ಆ ಸೆಲ್ಫ್ ಇಂದ ಬೇರೆ ತರ ನಾವು ನೋಡ್ಕೊಳಕ್ಕೆ ನಮ್ಗೆ ಆಗೋದಿಲ್ಲ. ನಮ್ಮನ್ನ ಬೇರೆ ತರ ನೋಡ್ಕೊಳಕ್ ಆಗದಿದ್ದಾಗ ಆ ಕಡೆಯಿಂದ ಬರೋ ರೆಸ್ಪಾನ್ಸ್ ಚೇಂಜ್ ಆಗೋದಿಲ್ಲ. ಅಕಸ್ಮಾತ್ ನನ್ನನ್ನು ಯಾರೋ ತುಂಬಾ ಸಾಧುಗಳು ಕೊಟ್ಬಿಡ್ತಾಳೆ, ಏನ್ ಕೇಳಿದ್ರು ಕೊಟ್ಬಿಡ್ತಾಳೆ. ನನ್ ಚಿಕ್ಕದ್ರಿಂದ ಫಾರ್ ಮೀ ದಟ್ ಮ್ಯಾಟ್ರ್. ಇವಳು ಸೀಮಾ ಪಾಪ ಏನ್ ಕೇಳಿದ್ರು ಕೊಟ್ಬಿಡ್ತಾಳೆ ಪಾಪ, ಒಳ್ಳೆ ಹುಡುಗಿ ಅಂತ ಅಂದಾಗ ನಾನು ಓ ಕೊಟ್ರೆ ಒಳ್ಳೆಯವಳು ಅಂತ ನನ್ನ ತಲೆ ಕೂತ್ಕೋತು. ಕೊಡ್ಬಾರ್ದು ಅಂತ ಏನಿಲ್ಲ, ಬಟ್ ಕೊಟ್ಟು ಕೊಟ್ಟು ಖಾಲಿ ಆದ್ಮೇಲೆ ವಾಟ್ ಐ ಫೆಲ್ಟ್ ವಾಸ್ ವಾಟ್ ವಾಸ್ ಐ ಡೂಯಿಂಗ್ ಅಂತ. ಕೊಟ್ಟೇನ್ ಖಾಲಿ ಆಗೋದಿಲ್ಲ, ಬಟ್ ಇಟ್ ವಾಸ್ ಅ ಲೆಸನ್ ಟು ಬಿ ಲರ್ನ್ಡ್. ಪಾಠ ಕಲ್ಸೋ ತನಕ ಜೀವನ ಮುಂದಕ್ಕೆ ಹೋಗೋದಿಲ್ಲ, ಅದು ಕಲ್ಸತ್ತೆ. ಕಲಿಯಕ್ಕೆ ರೆಡಿ ಇರ್ಬೇಕು. ಕಲಿಸಿದ್ರೆ ಅಗೇನ್ ಅಲ್ಲಲ್ಲೇ ಬೆಳೆಸ್ತಾನೆ ಇರುತ್ತೆ ಅಷ್ಟೆ. ಈಗ ನಾನು ವಾಟ್ ಶುಡ್ ಐ ಥಿಂಕ್, ಐ ಶುಡ್ ಬಿ ಓಕೆ ವಿತ್ ನಾಟ್ ಗಿವಿಂಗ್ ಅಂಡ್ ಗೆಟಿಂಗ್ ದಟ್ ಬ್ಲೇಮ್. ಇಲ್ಲಪ್ಪ ಅವಳಿಗೆ ಚೇಂಜ್ ಆಗಿದ್ದಾಳೆ ಅಂದ್ರೆ ಐ ಶುಡ್ ಬಿ ಓಕೆ, ಹೌದು ಚೇಂಜ್ ಆಗಿದ್ದೀನಿ, ನನ್ನ ಲೈಫು ನಾನು ಇಷ್ಟ ಚೇಂಜ್ ಆಗಿದ್ದೀನಿ. ಐ ಶುಡ್ ಬಿ ಓಕೆ ಟು ಟೇಕ್ ದಟ್ ಕಮೆಂಟ್ ಫಸ್ಟ್. ಆಮೇಲೆ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ವೆಲ್ ಬಿಹೇವ್ಡ್ ಇಲ್ಲ, ನಾನು ಸ್ವಲ್ಪ ಅಷ್ಟೊಂದು ವೆಲ್ ಬಿಹೇವ್ಡ್ ಅಲ್ಲ, ನೀವು ಹಿಂಗೆ ಟ್ರೀಟ್ ಮಾಡಿದ್ರೆ ನಾನು ಹಿಂಗೆ ಟ್ರೀಟ್ ಮಾಡೋಕ್ಕಾಗೋದು ನನಗೂನು ಅಂತ ಒಂದು ಮೆಸೇಜ್ ಕಳಿಸಿದ್ರೆ, ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಮಾತಲ್ಲೋ ಸೈಲೆನ್ಸ್ ಅಲ್ಲೋ, ಅದು ನನ್ನ ಇನ್ನರ್ ವರ್ಕ್. ದಟ್ ಇಸ್ ವಾಟ್. ಈಗ ನಾನು ಹಿಂಗಿದ್ದೆ, ಈಗ ನಾನು ಹಿಂಗಾದೆ, ದಟ್ ಇಸ್ ದ ಇನ್ನರ್ ವರ್ಕ್ ದಟ್ ಐ ಆಮ್ ಡೂಯಿಂಗ್. ದಿಸ್ ಇಸ್ ಒನ್ ಎಕ್ಸ್ಟೆಂಡೆಡ್ ಕ್ವೆಶನ್ ಆಯ್ತು. ನಾವು ನೆಕ್ಸ್ಟ್ ಇನ್ನೊಂದು ಕ್ವೆಶನ್. ಐ ಥಿಂಕ್ ಐ ಆಮ್ ಲೈಕ್ ಅ ಪಪೆಟ್ ಇನ್ ದ ಹ್ಯಾಂಡ್ಸ್ ಆಫ್ ಮೈ ಲವ್ಡ್ ಒನ್ಸ್. ನನ್ನ ಪ್ರೀತಿ ಪಾತ್ರರ ಕಣ್ಣಲ್ಲಿ ನಾನು ಒಳ್ಳೆ ಕೈಗೊಂಬೆ. ಅವ್ರು ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಕೋತಾರೆ, ಮುದ್ದು ಮಾಡ್ತಾರೆ, ಬೈತಾರೆ, ಅವ್ರು ಹೇಳಿದ್ ಕೇಳ್ಬೇಕು ನಾನು. ಐ ಡೋಂಟ್ ಹ್ಯಾವ್ ಮೈ ಓನ್ ಇದು ಐ ಸೇ ಇನ್ ದಟ್ ಹೌಸ್ ಅನ್ನೋ ಥರ. ಇದು ಕಾಂಟ್ರಾಸ್ಟ್ ಡಾರ್ಲಿಂಗ್, ಕಾಂಟ್ರಾಸ್ಟ್ ಇದು. ನಾವ್ ಒಂಥರ ಇದೀವಿ, ಅವ್ರು ಒಂಥರ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಮ್ಯಾಚ್ ಆಗ್ತಿಲ್ಲ. ಎಷ್ಟೊಂದ್ ಜನಕ್ಕೆ ಇದ್ರ ರಿಯಲೈಸೇಷನ್ನೇ ಆಗಲ್ಲ. ನಾವ್ ಹಿಂಗಲ್ಲ ಇರೋದು, ನಾವ್ ಹಿಂಗಿರ್ಬೇಕಲ್ಲ ಅಂತ ಗೊತ್ತೇ ಆಗೋದಿಲ್ಲ. ಜಸ್ಟ್ ಬಿಕಾಸ್ ಯು ಆರ್ ಎಜುಕೇಟೆಡ್ ಎನಫ್, ಯು ಆರ್ ವೈಸ್ ಎನಫ್, ನಿಮಗ್ ಗೊತ್ತಾಗ್ತಾ ಇದೆ, ಬಿ ಹ್ಯಾಪಿ. ಫಸ್ಟ್ ಸೆಲೆಬ್ರೇಟ್ ಮಾಡಿ ಅದು. ನಮ್ಗಲ್ಲಿ ಹಿಂಗಲ್ಲ ನಾನು ಇರ್ಬೇಕಾಗಿತ್ತು, ಅವ್ರು ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಕುತ್ಕೊಂಡ್ರೆ ಕುತ್ಕೋಬೇಕು, ಈ ಬಟ್ಟೆ ಹಾಕೊಂಡ್ರೆ ಹಾಕೋಬೇಕು, ಐ ಆಮ್ ನಾಟ್ ಲೈಕಿಂಗ್ ಇಟ್ ಅಂತ ಕಾಂಟ್ರಾಸ್ಟ್ ಬರ್ತಾ ಇದೆ ಅಂದ್ರೆ ಇಟ್ ಇಸ್ ಆಕ್ಚುಲಿ ಅ ಗುಡ್ ಸೈನ್. ಅದು ರಿಯಲೈಸೇಷನ್ ಫಸ್ಟ್ ಸ್ಟೆಪ್. ಅದು ಬಿ ಥ್ಯಾಂಕ್ಫುಲ್ ಅದಕ್ಕೆ. ಆಮೇಲೆ ದೀಸ್ ಆರ್ ದ ಏರಿಯಾಸ್ ದಟ್ ವಿ ಹ್ಯಾವ್ ಸ್ಕೋಪ್ ಫಾರ್ ಗ್ರೋತ್. ಇಲ್ಲೇ ಬೆಳವಣಿಗೆಗಳ ಆಗೋದು ಇಲ್ಲೇ. ಎಲ್ಲ ಮ್ಯಾಚಿಂಗ್ ಆಗ್ಬಿಟ್ರೆ
ಸೀರೆ ಸೆರಗು ಎಲ್ಲ ಬ್ಲೆಂಡ್ ಆಗಿ ಹೋಗುತ್ತೆ. ಕಾಂಟ್ರಾಸ್ಟ್ ಇದ್ದಾಗ ಎದ್ ಕಾಣುತ್ತಲ್ಲ, ಸೊ ಅಲ್ಲಿ ವರ್ಕ್ ಚೆನ್ನಾಗಿ ಕಾಣುತ್ತೆ, ಸ್ಕೋಪ್ ಫಾರ್ ವರ್ಕ್ ಜಾಸ್ತಿ ಇರುತ್ತೆ. ಆಮೇಲೆ ಈ ಕಾಂಟ್ರಾಸ್ಟ್ಗಳು ಬರೋದು ನಮ್ಮನ್ನ ಬಿಲ್ಡ್ ಮಾಡಕ್ಕೆ, ಬ್ರೇಕ್ ಮಾಡಕ್ಕಲ್ಲ. ಈಗ ಯಾವ್ದೋ ಒಂದು ಪುವರ್ ಫ್ಯಾಮಿಲಿಲಿ ಇದೀನಿ ನಾನು, ಕಾಂಟ್ರಾಸ್ಟ್ ನನ್ಗೆ ಶ್ರೀಮಂತ ಆಗ್ಬೇಕು, ದಟ್ ಇಸ್ ಅ ಕಾಂಟ್ರಾಸ್ಟಿಂಗ್ ಐಡಿಯಾ ದಟ್ ಹ್ಯಾವ್. ಬಡವ ಆಗಿದ್ದೆ, ಬಡವ ಹಾಗೆ ಸಾಯ್ತೀನಿ, ಮ್ಯಾಚಿಂಗ್ ಮ್ಯಾಚಿಂಗ್ ಆಗೋಯ್ತು. ದರ್ ಇಸ್ ನೋ ಸ್ಕೋಪ್ ಫಾರ್ ಗ್ರೋತ್, ನೋ ಸ್ಕೋಪ್ ಫಾರ್ ಥಿಂಕಿಂಗ್ ಆಲ್ಸೋ. ಬಟ್ ಇಫ್ ಐ ಆಮ್ ಪುವರ್ ಅಂಡ್ ಐ ವಾಂಟ್ ಟು ಬಿ ರಿಚ್, ದೆನ್ ಕಾಂಟ್ರಾಸ್ಟಿಂಗ್ ಐಡಿಯಾ ಬಂತಲ್ವಾ, ಅಲ್ಲಿ ದೇರ್ ಇಸ್ ಅ ಸ್ಕೋಪ್ ಫಾರ್ ಗ್ರೋತ್. ಎಲ್ಲರಿಗೂ, ಬಡವ್ರಿಗೆಲ್ಲರಿಗೂ ಶ್ರೀಮಂತರಾಗಬೇಕು ಅಂತ ಅನ್ಸದೇ ಇಲ್ಲ, ಪೆದ್ರಿಗೆಲ್ಲ ಜಾಣರಾಗಬೇಕು ಅಂತ ಅನ್ಸದೇ ಇಲ್ಲ. ಯಾರ್ಯಾರು ನಮಗ್ ತೊಂದರೆ ಕೊಡ್ತಿರ್ತಾರೆ ಆ ತೊಂದರೆಯಿಂದ ಆಚೆಗೆ ಬರ್ಬೇಕು ಅಂತಾನೂ ಅನ್ಸದೇ ಇಲ್ಲ. ಅಲ್ಲಿ ಕಾಂಟ್ರಾಸ್ಟೇ ಇಲ್ಲ, ಗ್ರೋತು ಇಲ್ಲ. ಒಂದ್ ನಿಮಿಷ, ಯಾರು ಬಿಡ್ರಿ, ಎಲ್ಲ ವಾಶ್ರೂಮ್ಸ್ ಇಲ್ವಾ? ಫ್ಲೋ ಎಲ್ಲ ಮುಗಿತಾ ಅವತ್ತು ಇದು ಮಾಡಿದ್ರೆ ಅದು ಇದು ಆಯ್ತು ಜೊತೆ. ಹಾ, ಓಕೆ. ಸೊ ಯು ಶುಡ್ ಬಿ ಹ್ಯಾಪಿ ಫಾರ್ ದಟ್. ಕಾಂಟ್ರಾಸ್ಟ್ ಆರ್ ಗುಡ್. ಅದು ಫಸ್ಟ್ ಕಾಂಟ್ರಾಸ್ಟ್ ಅಂತ ಐಡೆಂಟಿಫೈ ಮಾಡ್ಕೊಂಡಿದ್ ಒಂದ್ ಪಾರ್ಟ್ ಆದ್ರೆ, ಅದ್ರ ಮೇಲೆ ಕೆಲಸ ಮಾಡಕ್ ಅವಕಾಶ ಇದೆ ಅನ್ನೋದು ಇನ್ನೊಂದು. ನೆಕ್ಸ್ಟ್ ಕ್ವೆಶನ್ ಇಸ್, ಇಟ್ ಇಸ್ ವೆರಿ ಸಫೋಕೇಟಿಂಗ್ ಟು ಬಿ ಇನ್ ಅ ಪ್ಲೇಸ್ ವೇರ್ ದರ್ ಇಸ್ ನೋ ಅಂಡರ್ಸ್ಟ್ಯಾಂಡಿಂಗ್. ನಾನು ನಮ್ಮ ಮನೇಲೇ ಇದ್ದೀನಿ ಆದ್ರೂ ಉಸಿರು ಕಟ್ಸುತ್ತೆ, ನನ್ಗಲ್ಲಿ ಇರಕ್ಕಾಗಲ್ಲ, ರೆಸ್ಪೆಕ್ಟ್ ಇಲ್ಲ, ಪೀಸ್ ಇಲ್ಲ. ದಿಸ್ ಇಸ್ ಒನ್ ಥಿಂಗ್. ಇಲ್ಲಿ ಡೂ ದ ಬೇಸಿಕ್ ವರ್ಕ್. ಇಟ್ ಈಸ್ ವೆರಿ ಸಿಂಪಲ್. ರೈಟ್ ವಾಟ್ ಅಕಾರ್ಡಿಂಗ್ ಟು ಯು ಈಸ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಮಾಡ್ಕೋತಿಲ್ಲ ಅಂದ್ರಲ್ಲ, ಅರ್ಥ ಅಂದರೇನು, ಹೆಂಗ್ ಅರ್ಥ ಮಾಡ್ಕೋಬೇಕು? ರೈಟ್ 3 to 5 ಪಾಯಿಂಟ್ಸ್. ಏನ್ ಮಾಡಿದ್ರೆ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಂಡ್ರು ಅಂತ ನಿಮ್ಗೆ ಅನ್ಸುತ್ತೆ. ರೆಸ್ಪೆಕ್ಟ್ ಇಲ್ಲ ಅಂದ್ರಲ್ಲ, ಏನು ಅಕಾರ್ಡಿಂಗ್ ಟು ಯು ಇಸ್ ರೆಸ್ಪೆಕ್ಟ್? ದುಡ್ಡು ಕೊಡೋದ, ಮಾತಾಡ್ಸೋದ, ಅಥವಾ ನಿಮಗೆ ಕೆಲಸ ಮಾಡಕ್ ಅವಕಾಶ ಕೊಡೋದ, ನೀವು ಆಚೆ ಓಡಾಡಿದ್ರೆ ಮತ್ತೆ ಅಕೌಂಟಬಿಲಿಟಿ ಕೇಳದೆ ಇರೋದ? ವಾಟ್ ಅಕಾರ್ಡಿಂಗ್ ಟು ಯು ಇಸ್ ರೆಸ್ಪೆಕ್ಟ್? ಅಥವಾ ನಿಮಗೆ ಇಷ್ಟ ಬಂದಿದ್ ಬಟ್ಟೆ ಹಾಕೊಳಕ್ ಬಿಡೋದ? ರೆಸ್ಪೆಕ್ಟ್ ಅಂದ್ರೆ ಏನು? 3 to 5 ಪಾಯಿಂಟ್ಸ್ ಬರೀಬೇಕು. ಪೀಸ್, ನೆಮ್ಮದಿ ಅಲ್ವಾ? ನೆಮ್ಮದಿ, ದಿಸ್ ವಾಸ್ ಬೇಸಿಕ್ ದಟ್ ಐ ಆಕ್ಚುಲಿ ವೆಂಟ್ ಥ್ರೂ. ನನಗೆ ನಿದ್ದೆ ಮಾಡಕ್ ನೆಮ್ಮದಿ ಇರ್ತಿರ್ಲಿಲ್ಲ. ಇಷ್ಟಗಳ ಮನೇಲಿ ಇಷ್ಟ ದೊಡ್ಡ ನಿದ್ದೆ ಬರ್ತಿರ್ಲಿಲ್ಲ, ಸರಿಯಾಗಿ ನಿದ್ದೆ ಬರ್ತಿತ್ತು ಇನ್ ದ ಸೆನ್ಸ್, ಅಯ್ಯೋ ಅವ್ರ ಹಂಗ ಅನ್ಕೊಂಬಿಟ್ರೆ, ಇಷ್ಟೊತ್ತಾದ್ರೆ ಇನ್ನೂ ಎದ್ದಿಲ್ಲ ಅನ್ಕೊಂಬಿಟ್ರೆ, ಅದು ನನಗೆ ಒಂದು ಪೀಸ್. ಅನ್ ಅವ್ರು ಯಾರು ಏನೋ ಕೇಳ್ತಿರ್ಲಿಲ್ಲ. ಒನ್ಸ್ ಅಗೇನ್ ಇಟ್ ವಾಸ್ ಆಲ್ ಇನ್ ಮೈ ಮೈಂಡ್. ಇಷ್ಟೊತ್ತಾದ್ರೂ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅನ್ಕೊಂಬಿಟ್ರೆ ಯಾಕಿನ್ನು, ಆಮೇಲೆ ನಾನು ಏನ್ ಮಾಡ್ತಿದ್ದೀನಿ ಅಂತ ಅವ್ರು ಏನ್ ಅನ್ಕೋತಿದಾರೋ ಇಲ್ವೋ, ದಟ್ ಇಸ್ ನಾಟ್ ಮೈ ಬಿಸ್ನೆಸ್ ಅಲ್ವಾ? ಪೀಸ್ ಅಂದ್ರೆ ಏನು, ಶಾಂತಿ ಅಂದ್ರೆ ಏನು, ನಿಮ್ ಪ್ರಕಾರ ಏನು? 3 to 5 ಪಾಯಿಂಟ್ಸ್ ಮಾಡಿ. ಸೊ ಈ ಕ್ವೆಶನ್ಗೆ ದಿಸ್ ಇಸ್ ದ ಆನ್ಸರ್ ಆಗಿ. ಮತ್ತೆ ಸೈಲೆನ್ಸ್ ಅಂಡ್ ಆರ್ ಆಕ್ಷನ್ ಟುವರ್ಡ್ಸ್ ಆರ್ ಸೆಲ್ಸ್. ನಾವು ಸೈಲೆಂಟ್ ಆಗಿರೋದು, ನಮಗ್ ನಾವೇ ಹೆಂಗೆ ಟ್ರೀಟ್ ಮಾಡ್ಕೋತೀವಿ ಅಂತ ನೋಡೋದು ವಿಲ್ ರಿಫ್ಲೆಕ್ಟ್ ಇನ್ ಅದರ್ಸ್ ರಿಯಾಕ್ಷನ್ ಅಂಡ್ ಬಿಹೇವಿಯರ್ ಫಾರ್ ಅಸ್. ಅದನ್ನ ನೋಡಿ ಬೇರೆಯವ್ರು ನಮ್ಮನ್ನ ಹೆಂಗ್ ಟ್ರೀಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೋತಾರಂತ. ಸುಮ್ನೆ ಬಡ 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 ಅಂತಿದ್ರೆ, ಅಥವಾ ಏನಾದ್ರು ಇಟ್ಸ್ ಓಕೆ ಹೆಂಗಾರು ಇರ್ಲಿ, ನಮ್ಮನ್ನ ನಾವು ಚೆನ್ನಾಗಿ ಇಟ್ಕೊಳ್ತಾ ಇದ್ರೆ, ಫಿಸಿಕಲಿ, ಮೆಂಟಲಿ, ಎಮೋಷನಲಿ, ಗ್ರೋತ್ ವೈಸ್, ಪ್ರೊಫೆಷನಲಿ ಗ್ರಾಂಟೆಡ್ ಆಗಿ ತಗೊಳ್ಳೋ ಚಾನ್ಸಸ್ ಜಾಸ್ತಿ. ಇಫ್ ವಿ ಡೋಂಟ್ ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್, ಬೇರೆಯವ್ರು ಈಸಿಯಾಗಿ ನಮ್ಮನ್ನ ನಾವ್ ಹೆಂಗ್ ಟ್ರೀಟ್ ಮಾಡ್ಕೋತೀವಲ್ಲ, ದಟ್ ಈಸ್ ಹೌ ವಿ ಆರ್ ಶೋಯಿಂಗ್ ದೆಮ್ ಇಟ್ ಇಸ್ ಓಕೆ ಫಾರ್ ಮಿ ಟು ಟ್ರೀಟ್ ಮೀ ದಿಸ್ ವೇ ಅಂತ. ನೀವು ನಮ್ಮನ್ನ ಹಿಂಗೆ ಟ್ರೀಟ್ ಮಾಡಿದ್ರೆ ಓಕೆ ನನಗೆ ಅಂತ ತೋರಿಸ್ದಂಗೆ. ಸೊ ನಮ್ಮನ್ನ ನಾವು ಚೆನ್ನಾಗಿ ಟ್ರೀಟ್ ಮಾಡ್ಕೋಬೇಕು. ನೀವೇನ್ ಟ್ರೀಟ್ ಮಾಡ್ಕೋಬೇಕಂದ್ರೆ ಎಂತೀರ ರಾಣಿ ತರ ಡ್ರೆಸ್ ಮಾಡ್ಕೊಂಡು ಹಂಗೆಲ್ಲ ಏನಿರ್ತೀವೋ ಅದ್ರಲ್ಲಿ, ಮಾತಲ್ಲೂ ನಮ್ಮ ಬಗ್ಗೆ ನಾವೇ ಏನೋ ಹೀಯಾಳ್ಸ್ಕೊಂಡಂಗೆ ಹೇಳ್ಕೊಳ್ದಂಗೆ, ನಾನ್ ಹಂಗೆ ಹಿಂಗೆ ಅಂತ ಹಳೆ ಟೇಪ್ ರೆಕಾರ್ಡ್ರನ್ನೇ ಮತ್ ರೆಕಾರ್ಡ್ ಬಿಚ್ದಂಗೆ. ಇವತ್ತಿಂದ ಹೊಸ ಪಾಯಿಂಟ್, ದಿಸ್ ಇಸ್ ವಾಟ್ ಐ ಆಮ್. ನಾನ್ ನನ್ನನ್ನು ಹಿಂಗ್ ಟ್ರೀಟ್ ಮಾಡ್ಕೋತೀನಿ ಅಂಡ್ ಐ ಎಕ್ಸ್ಪೆಕ್ಟ್ ಯು ಆಲ್ಸೋ ಟು ಟ್ರೀಟ್ ದ ಸೇಮ್ ಅಂತ ಹೇಳಕ್ ಬೇಡ, ಅದೇ ಗೊತ್ತಾಗ್ಬಿಡುತ್ತೆ. ದಟ್ ಮೆಸೇಜ್ ವಿಲ್ ಬಿ ಕನ್ವೇಡ್. ಆಮೇಲೆ ಇಫ್ ಯು ಥಿಂಕ್ ದಟ್ ಯು ಆರ್ ಬ್ರೋಕನ್, ಇಟ್ ಇಸ್ ಗುಡ್ ದಟ್ ಯು ಆರ್ ಬಿಕಮಿಂಗ್. ಒಂದೊಂದ್ಸತಿ ನಾವು ಎಂಥ ಹೆಂಗೆ ಇಷ್ಟು ವಯಸ್ಸಾದ್ಮೇಲೆ ನನಗೆ, ಅಥವಾ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಇಷ್ಟು ಓದಿದ್ದೀನಿ, ಇಷ್ಟು ಬರ್ದಿದ್ದೀನಿ, ಈಗ ಕೆಲಸ ಮಾಡ್ತಿದ್ದೀನಿ ಅಥವಾ ಕೆಲಸ ಮಾಡ್ತಿಲ್ಲ, ಈಗ ನನಗೆ ಲೈಫ್ ಕೊಲಾಪ್ಸ್ ಆದಂಗೆ ಅನಿಸ್ತಿದೆಯಲ್ಲ ಅಂತ ಯಾವ್ದಾದ್ರು ಪಾಯಿಂಟ್ ಆಫ್ ಲೈಫಲ್ಲಿ ಅನ್ಸಿದ್ರೆ, ದ್ಯಾಟ್ ಇಸ್ ದ ಪಾಯಿಂಟ್ ದಟ್ ಯು ಆರ್ ಬಿಕಮಿಂಗ್. ಅಲ್ಲಿ ಚಿಗುರೊಡಿಯಕ್ಕೆ ಅವಕಾಶ ಇರೋ ಟೈಮು. ಇದು ಹೆಂಗೆ ಗೊತ್ತಾ, ಒಂದ್ ಮಗು 1ನೇ ಕ್ಲಾಸಲ್ಲಿ ಒಂಥರ ಬರೀತಿರುತ್ತೆ, ಹ್ಯಾಂಡ್ ರೈಟಿಂಗ್ ಇರುತ್ತೆ. ಆ ಹ್ಯಾಂಡ್ ರೈಟಿಂಗು ಚೆನ್ನಾಗಿ ಬರೀತಿರುತ್ತೆ. 1ನೇ ಕ್ಲಾಸಲ್ಲಿ ಮ್ಯಾಮ್ ಏನೋ ತಿದ್ದಿರ್ತಾರೆ, ಗುಂಡುಗ್ ದಪ್ಪಕ್ ರೌಂಡ್ ಬರೀತಿರುತ್ತೆ. ಅದ್ 2ನೇ ಕ್ಲಾಸಿಗೆ ಬಂದ್ಮೇಲೆ ಅದ್ ಅನ್ಸುತ್ತೆ ಚೇಂಜ್ ಮಾಡ್ಕೋಬೇಕು ನಾನು ಇದನ್ನ ಅಂತ. ಅದು ಚೇಂಜ್ಗೆ ಹೋಗುತ್ತೆ. ಚೇಂಜ್ ಹೋದಾಗ ಚೆನ್ನಾಗಿ ಬರಲ್ಲ ಅದಕ್ಕೆ ಪಾಪ.
ಏನೋ ಒಂದು ಜಾಯ್ನಿಂಗ್ ಲೆಟರ್ಸ್ ಏನೋ ಬರೆಯಕ್ಕೆ ಶುರು ಮಾಡುತ್ತೆ. ಹಿಂಗಿಂಗ್ ಹೋಗುತ್ತೆ, ಹಿಂಗಿಂಗ್ ಹೋಗುತ್ತೆ. ಅದಕ್ಕೆ ಅನ್ಸುತ್ತೆ, ಅಯ್ಯೋ ಇದು ಚೆನ್ನಾಗಿ ಬರ್ತಿಲ್ಲ, ನಾನು 1ನೇ ಕ್ಲಾಸಲ್ಲಿ ಚೆನ್ನಾಗಿ ಬರೀತಿದ್ನಲ್ಲ, ಹಂಗೆ ಬರಿಬೇಕು ನಾನು ಅಂತ ಬರೆದ್ರೆ ಗೋಯಿಂಗ್ ಬ್ಯಾಕ್ ಟು ದ ಓಲ್ಡ್ ಸೆಲ್ಫ್. ಅದೇನಿದೆ ಅದನ್ನ ಬ್ರೇಕ್ ಆಗ್ತಾನೆ ಮುಂದಕ್ಕೆ ಹೋಗಿ ಮತ್ತೆ ಗ್ರೋ ಆಗ್ಬೇಕು. ಆ ಪೀರಿಯಡ್ ಅಲ್ಲಿ, ಆ ಪ್ಯಾಸೇಜ್ ಅಲ್ಲಿ ಆ ಬ್ರೇಕ್ ಆಗೋದು ಇಸ್ ಅ ಮ್ಯಾಂಡೇಟ್. ನಾವು ಬ್ರೇಕ್ ಆಗ್ತಿದೀವಿ ಅಂದ್ರೆ ಅಲ್ಲೆಲ್ಲೋ ಮುರಿತಾ ಇದೆ ನಮ್ದು ಹಳೆ ಅಹಮು, ಹಳೆ ಪ್ಯಾಟರ್ನು. ಅಂದ್ರೆ ದರ್ ಇಸ್ ಅ ಸ್ಕೋಪ್, ಅಥವಾ ಅವ್ನು ಚೆನ್ನಾಗಿರೋ ದಿನಗಳು ಕಾಣ್ತಿದೆ ಅಂತ. ಆ ಮಗು ಹಳೇ ಪ್ಯಾಟರ್ನ್ಗೆ ಸೆಟ್ ಆಗ್ಬಿಟ್ರೆ, 1ನೇ ಕ್ಲಾಸಲ್ಲಿ ಬರ್ದಿರೋ ತರನೇ ಬರ್ಕೊಂಡ್ ಕೂತ್ಕೊಂಡ್ಬಿಟ್ರೆ, ಆ ಟೀಚರು ನೀನ್ ಹಿಂಗೆ ಚೆನ್ನಾಗಿದೆ ಬರೀ ಅಂದ್ಬಿಟ್ರೆ ಸರಿ ಹೋಗೋದಿಲ್ಲ. ಟೀಚರ್ ತಪ್ಪ ಸರಿ ನಾವು ಕೂಡ್ಸ್ಕೊಂಡ್ ಬರಿ ಅನ್ಬೇಕು. ಅದು ಕೂಡ್ಸ್ಕೊಂಡ್ ಹಿಂಗೆ ಹಿಂಗೆ ಎಲ್ಲ ಬರಿಬೇಕು. 4 ದಿನ ಬರ್ದು, 5-6 ದಿನ ಬರ್ದ್ಮೇಲೆ ಕುತ್ಕೊಳತ್ ನೆಟ್ಟಿಗೆ. ಆಮೇಲೆ ಬರೋದು ಚೆನ್ನಾಗಿರೋ ಫೇಸ್. 2ನೇ ಕ್ಲಾಸಲ್ಲಿ ಚೆನ್ನಾಗಿ ಬರೋ ಹ್ಯಾಂಡ್ ರೈಟಿಂಗ್ ಅದು. ಈಗ ಫಸ್ಟ್ ಸ್ಟ್ಯಾಂಡರ್ಡ್ದು ಸೆಕೆಂಡ್ ಸ್ಟ್ಯಾಂಡರ್ಡ್ ನೋಡ್ಕೊಂಡಾಗ ಫಸ್ಟ್ ಸ್ಟ್ಯಾಂಡರ್ಡ್ಗಿಂತ ಈ ಸೆಕೆಂಡ್ ಸ್ಟ್ಯಾಂಡರ್ಡ್ ಚೆನ್ನಾಗಿದೆ ಅನ್ಸುತ್ತೆ. ಆದ್ರೆ ಮಧ್ಯದಲ್ಲಿ ಅದ್ರ ಹ್ಯಾಂಡ್ ರೈಟಿಂಗು ಫಸ್ಟ್ ಸ್ಟ್ಯಾಂಡರ್ಡ್ಗಿಂತ ಕೆಟ್ಟಿತ್ತು. ನಮ್ಮ ಲೈಫ್ನು ಅಷ್ಟೇ. ಯಾವ್ದಾದ್ರು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೋಗೋದ್ಕಿಂತ ಮುಂಚೆ ಒಂದ್ ಸ್ವಲ್ಪ ಕೆಡುತ್ತೆ. ವಿ ಶುಡ್ ಬಿ ಓಕೆ ವಿತ್ ಇಟ್. ಕಷ್ಟ ಆಗುತ್ತೆ, ಉಸಿರು ಕಟ್ಟುತ್ತೆ, ಎಲ್ಲರೂ ಬೈತಾರೆ, ಅಣಗಿಸ್ತಾರೆ, ಹಂಗಿಸ್ತಾರೆ, ಇವಳೇನ್ ನಮ್ಮ ಮೇಲೆ ನಮ್ಗೆ ಡೌಟ್ ಬರುತ್ತೆ. ಬಟ್ ಸ್ಟಿಲ್ ವಿ ಶುಡ್ ನಾಟ್ ಲೆಟ್ ಥಿಂಗ್ಸ್ ಅವೇ. ಇಟ್ಸ್ ಓಕೆ ಅನ್ಬೇಕು, ಮತ್ತೆ ಹೋಗ್ಬೇಕು. ಮತ್ತೆ ಹೀಲಿಂಗ್ ಎನಿ ಪಾರ್ಟ್ ಇಸ್ ಅ ಪ್ರೋಸೆಸ್, ಇಟ್ ಇಸ್ ನಾಟ್ ಪರ್ಫೆಕ್ಷನ್. ಈಗ ನಮಗೆ ಜ್ವರ ಬಂದಿದ್ರೆ, 101 ಡಿಗ್ರಿ ಬಂದಿದ್ರೆ ಕರೆಕ್ಟಾಗಿ ಪಟ್ಟು ಮಾತ್ರ ನುಂಗಿದ ತಕ್ಷಣ ಪಟ್ಟಂತ ಕೆಳಗೆ ಬಂದ್ಬಿಡೋದಿಲ್ಲ. 100ಗೆ ಬರುತ್ತೆ, 99 ಬರುತ್ತೆ, ಹಂಗೆಲ್ಲ ಬರುತ್ತೆ. 10 more minutes ಅಂತ ಇದೆ. ಐ ಟ್ರೈ ಟು ವೈಂಡ್ ಇಟ್ ಅಪ್. ಮತ್ತೆ 10 ನಿಮಿಷ ಬಿಟ್ಕೊಂಡು ಬನ್ನಿ ಅಂದ್ರೆ ಸರಿ ಹೋಗೋದಿಲ್ಲ. ಇನ್ನೇನಾರು ಇದ್ರೆ ಬೇರೆ ಹಾಗೆ ಮೆಸೇಜಲ್ಲಿ ಕಳಿಸ್ತೀನಿ, ಬಟ್ ಮುಗಿಯುತ್ತೆ ಮೋಸ್ಟ್ಲಿ. ಹೀಲಿಂಗ್ ಇಸ್ ಅ ಪ್ರೋಸೆಸ್, ನಾಟ್ ಪರ್ಫೆಕ್ಷನ್. ಅದೇನು ಪರ್ಫೆಕ್ಟ್ ಅಂತ ಏನು ಇರೋದಿಲ್ಲ. ದೆರ್ ಈಸ್ ಆಲ್ವೇಸ್ ಸ್ಕೋಪ್ ಫಾರ್ ಗ್ರೋತ್. ಮತ್ತೆ ಪಾಸ್ ಇಸ್ ನಾಟ್ ಫೇಲಿಯರ್, ಇಟ್ ಇಸ್ ವಿಸ್ಡಮ್. ನಾವೇನಕ್ಕಾದ್ರೂ ಯಾವ್ದ್ರಿಂದನಾದ್ರು ಒಂದು ಪಾಸ್ ತಗೊಂಡಿದೀವಿ ಅಂದ್ರೆ ಅದು ಒಳ್ಳೇದು. ನಾವು ಸೋತ್ವಿ ಅಂತಲ್ಲ, ನಾವೇನೋ ಒಂದು ಮಾಡ್ತಿರ್ತೀವಿ, ನಮಗ್ ಸಾಕು ಅಂತ ನಿಲ್ಲಿಸ್ತೀವಿ, ಪಾಸ್ ಅದು. ಅಲ್ಲಿಂದ ದಿಕ್ ಬದಲಾಯಿಸಿ ಬೇರೆದಕ್ಕೆ ಹೋಗ್ಬೋದು, ಅಥವಾ ಹೋಗದೆ ಇರ್ಬೋದು, ನಿಲ್ಬೋದು, ಸ್ವಲ್ಪ ಪಾಸ್ ಕೊಡ್ಬೋದು, ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಆ ಮಟ್ಟಿಗೆ ನಾವು ವೈಸ್ ಎನಫ್ ಅಂತಾನೆ ಅರ್ಥ. ಅಂಡ್ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಹೀಲಿಂಗ್, ನಾಟ್ ಯುವರ್ ವೋನ್ಸ್. ನಿಮ್ಗೆ ಆಗಿದ್ದ ಗಾಯಗಳಿಗೆ ನೀವು ಕಾರಣ ಅಲ್ಲ, ಆದ್ರೆ ಅದನ್ನ ಹೀಲ್ ಮಾಡ್ಕೊಳ್ಳೋದು ನಿಮ್ದೇ ರೆಸ್ಪಾನ್ಸಿಬಿಲಿಟಿ. ನಾವ್ ಈ ಮನೆಗೆ ಹುಟ್ಬೇಕು, ಹಿಂಗ್ ಬದುಕ್ಬೇಕು, ಹುಡುಗಿಯಾಗಿ ಹುಟ್ಬೇಕು, ಅವೆಲ್ಲ ಉಣ್ಸೆ ಅನ್ಕೊಂಡ್ರು ಹುಡುಗಿಯಾಗಿ ಹುಟ್ಟೋದೇನು ಉಂಡಲ್ಲ. ಬಟ್ ಸ್ಟಿಲ್ ಸಖತ್ ಲಿಮಿಟೇಷನ್ಸ್ ಇರುತ್ತಲ್ವಾ. ಅದ್ ಯಾವ್ದು ನಮ್ ಕೈಲಿ ಇರ್ಲಿಲ್ಲ. ಇಟ್ ಇಸ್ ನಾಟ್ ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಆದ್ರೆ ಹೀಲ್ ಮಾಡ್ಕೊಳ್ಳೋದು ನಮ್ದೇ ಜವಾಬ್ದಾರಿ, ಅಲ್ಲಿಂದ ಸರಿ ಮಾಡ್ಕೊಳ್ಳೋದು ನಮ್ದೇ ಜವಾಬ್ದಾರಿ. ಆಮೇಲೆ ಯು ಕ್ಯಾನ್ ಚೂಸ್ ನ್ಯೂ ರೆಸ್ಪಾನ್ಸಸ್ ಈವನ್ ಇಫ್ ದ ಟ್ರಿಗರ್ ಇಸ್ ಓಲ್ಡ್. ಅವ್ರ ಮುಖ ನೋಡಿದ್ರೆ ಅಥವಾ ಅವ್ರ ಏನೋ ಒಂದು ಇನ್ಸಿಡೆಂಟ್ ನೋಡಿದ್ರೆ ನನಗೆ ರೆಸ್ಪಾನ್ಸ್ ಪರ್ಟಿಕ್ಯುಲರ್ ಅಲ್ಲಿ ವೇ ಬರುತ್ತೆ. ಟ್ರಿಗರ್ ಹಳೇದೆ, ಮತ್ತೆ ಯಾವಾಗ ನೋಡಿದ್ರು ಹಂಗೆ ಬರುತ್ತೆ, ಬಟ್ ರೆಸ್ಪಾನ್ಸ್ ಮಾಡೋದನ್ನ ನಾನು ಚೇಂಜ್ ಮಾಡ್ಕೋಬಹುದು. ಐ ಕ್ಯಾನ್ ಚೂಸ್ ನ್ಯೂ ರೆಸ್ಪಾನ್ಸ್ ಈವನ್ ಇಫ್ ದ ಟ್ರಿಗರ್ ಇಸ್ ಓಲ್ಡ್. ಇವರು ಯಾವಾಗ್ಲೂ ನಾನು ಹಿಂಗೆ ಸಿಟ್ಟು ಬರೆಸ್ತಾರೆ, ಇಟ್ಸ್ ಓಕೆ ಬರ್ಸ್ಲಿ, ಬಟ್ ನಾನು ಅದನ್ನ ಚೇಂಜ್ ಮಾಡ್ಕೋತೀನಿ ಅನ್ನೋ ತರ ಮಾಡ್ಕೋಬಹುದು. ಸೊ ದಿಸ್ ವರ್ ಫ್ಯೂ ಥಿಂಗ್ಸ್. ಇಲ್ಲೊಂದು 5 ಪಾಯಿಂಟ್ಸ್ ಹೇಳಿದೆ ಅಲ್ವಾ, ಅದು ಲೈಕ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಯು ಕ್ಯಾನ್ ಜಾಟ್ ಡೌನ್. ವರ್ಕ್ ಇನ್ ಅ ವರ್ಕ್ ಇಸ್ ಆಲ್ ಅಬೌಟ್ ಯೋರ್ ಓನ್ ಸೆಲ್ಫ್. ನಾನೊಂದು ಫ್ರೇಮ್ ಕೊಡ್ತೀನಿ, ನೀವು ಅದ್ರ ಮೇಲೆ ನೀವೇ ಕೆಲಸ ಮಾಡ್ಕೋಬೇಕು. ಈ 5ರಲ್ಲಿ ನಿಮ್ಗೆ 5 ನಿಮ್ಗೆ ಅಪೀಲ್ ಆಗುತ್ತೆ ಅಂತ ಏನಿಲ್ಲ. ನಿಮ್ಗೆ ಯಾವ್ದೋ 1 ಪಾಯಿಂಟ್ ಆರ್ 2 ಪಾಯಿಂಟ್ಸ್ ಸರಿ ಅನ್ಸ್ಬೋದು, ಅದ್ರ ಮೇಲೆ ನೀವು ವರ್ಕ್ ಮಾಡ್ಬೋದು. 5 ಪಾಯಿಂಟ್ ಅಂತ ತಗೊಂಡು ನಾ ಇದನ್ನು ಎಕ್ಸಾಮ್ಗೆ 100% ಮಾರ್ಕ್ಸ್ ತೆಗಿಬೇಕು. ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಯಾವ ಏರಿಯಾ ಅಥವಾ ಯಾವ ಪಾಯಿಂಟ್ ನಿಮ್ಗೆ ಜಾಸ್ತಿ ವರ್ಕ್ ಮಾಡ್ಬೇಕು ಅನ್ಸ್ತಾ ಇದೆಯೋ ಯು ಕ್ಯಾನ್ ಟೇಕ್ ದಟ್ ಟೈಮ್, ಜಸ್ಟ್ ರೈಟ್ ಡೌನ್. ಅಂಡ್ ನೀವೇ ಫ್ರೇಮ್ ಮಾಡ್ಕೋಬಹುದು ಅದನ್ನ. ಇದನ್ನ ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ, ನನ್ನ ರೆಸ್ಪಾನ್ಸ್ ಈ ಕ್ವೆಶನ್ ಹಿಂಗಿರ್ಬೋದು. ಯಾಕಂದ್ರೆ ನಿಮ್ ಲೈಫಲ್ಲಿ ಏನೇನು ಇನ್ಸಿಡೆಂಟ್ ನಡೀತಾ ಇದೆ ಡೀಟೇಲ್ಡ್ ಆಗಿ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಹಂಗ್ ಬರಕ್ಕೆ ಏನ್ ಮಾಡಿದ್ರೆ ಏನ್ ಮಾಡುತ್ತಾರೆ ಎದುರುಗಡೆಯವರು ಅಂತನೂ ನಿಮ್ಗೆ ಗೊತ್ತಿರುತ್ತೆ. ಸೊ ಇಟ್ ಇಸ್ ಯು ಹೂ ಹ್ಯಾವ್ ಟು ಕ್ರಾಫ್ಟ್ ದಟ್. ಇಟ್ ಇಸ್ ಅ ಕ್ರಾಫ್ಟ್ಮನ್ಶಿಪ್. ನಮ್ಮ ಲೈಫಲ್ಲಿ ನಾವು ಕ್ರಾಫ್ಟ್ ಮಾಡ್ಕೋಬೇಕು. ಸುಮ್ಮನೆ ಯಾರೋ ಏನೋ ಹೇಳಿದ್ರು ಇಷ್ಟು ತನಕ ಹಂಗಾಗಿರ್ತಿತ್ತು ಸರಿ, ಬಟ್ ಈಗ ನಾನು ಅದನ್ನ ನನ್ನ ಕೈಗೆ ತಗೊಂಡಾಗ ಐ ಹ್ಯಾವ್ ಟು ಕ್ರಾಫ್ಟ್ ಥಿಂಗ್ಸ್. ಆಮೇಲೆ ಹಿಯರ್ ಆರ್ ಫ್ಯೂ ಸೆಟ್ ಆಫ್ ಅಫರ್ಮೇಶನ್ಸ್. ಎಷ್ಟಿದೆ ಅಂದ್ರೆ ಎಷ್ಟಿದೆ, ನಾನು ಇದನ್ನ ಒಂದ್ಸರಿ ಹೇಳ್ಬಿಡ್ತೀನಿ ಸೊ ದಟ್ ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ, ಯು ಕ್ಯಾನ್ ಮೇಕ್ ಅ ನೋಟ್ ಆಫ್ ಅಂತ. ನೀವು ಇದನ್ನ ಒಂದು ಬರ್ದ್ಬಿಟ್ಟು
ಇದನ್ನ ಅಫರ್ಮೇಶನ್ ಯೂಸ್ ಮಾಡೋದು ಲೈಕ್ ಯು ಶುಡ್ ಟೇಕ್ 2 to 3 ಅಫರ್ಮೇಶನ್ ಎವ್ರಿ ಡೇ ಅಷ್ಟೇ. ಆ 2 to 3 ಅಫರ್ಮೇಶನ್ನ ತಕೊಂಡು ದಿನ ಹೋಗ್ತಾ ಬರ್ತಾ ಹೇಳ್ಕೋಬೇಕು. ಹತ್ತಿದ್ರೆ 10 ಬೇಡ, ನಾನಿಲ್ಲಿ 10 ಎಲ್ಲರಿಗೂ ಆಗೋ ಥರ ಹೇಳಿದ್ದೀನಿ. ನೀವು ಬರೀ ಒಂದು 2-3 ತಗೊಂಡ್ರೆ ಸಾಕು ಒಂದಿನಕ್ಕೆ. ನೆಕ್ಸ್ಟ್ ಡೇ ಯು ಕ್ಯಾನ್ ಚೇಂಜ್, ಅಥವಾ ಯು ಕ್ಯಾನ್ ಹ್ಯಾವ್ ದ ಸೇಮ್ ಥಿಂಗ್ ಅಫರ್ಮೇಶನ್ಸ್ನ. ಈಗ ನಾನು ಇಲ್ಲಿ ಹೇಳ್ಕೊಂಡು ಹೋಗ್ತೀನಿ, ಅದನ್ನು ಕಳಿಸ್ತೀನಿ ಬೇಕಾದ ಗ್ರೂಪಲ್ಲಿ. ಅಲ್ಲ, ಇಲ್ಲಿ ಹೇಳೋದು ಬೇಡ, ಇನ್ನೇನು ಮುಗ್ದೋಗ್ಬಿಡುತ್ತೆ. ನಾನು ಅದನ್ನ ಟೈಪ್ ಮಾಡಿ ಅಫರ್ಮೇಶನ್ಸ್ ಅಂತ ಕಳಿಸ್ತೀನಿ. ಅದರಲ್ಲಿ ಅದನ್ನು ಯೂಸ್ ಮಾಡುವ ಬಗೆ 10 ಹೇಳ್ಕೊಬೇಡಿ. ಅದು ಫಸ್ಟ್ ಹೇಳೋಷ್ಟೊತ್ತಿಗೆ 10ನೇದು ಬರೋಷ್ಟೊತ್ತಿಗೆ ಮೊದಲು ಹೇಳಿದ್ ಮಾರ್ತೋಗ್ಬಿಟ್ಟಿರುತ್ತೆ. ಒಂದು ದಿವಸ ಆಲ್ಸೋ ಓಕೆ, 2 ದಿವಸ ಆಲ್ಸೋ ಓಕೆ, ಮ್ಯಾಕ್ಸಿಮಮ್ 3 ಇನ್ ಅ ಡೇ. ಅದಕ್ಕಿಂತ ಜಾಸ್ತಿ ಎಲ್ಲಾನು ಹೇಳ್ತೀನಿ ಅಂತ ಹೋಗ್ಬೇಡಿ. ಆ ಟೈಮಿಗೆ, ಆ ಸಿಚುವೇಶನ್ಗೆ ಯಾವ್ದು ಬೆಸ್ಟ್ ಮ್ಯಾಚ್ ಆಗುತ್ತೆ ಅನ್ಸುತ್ತೋ ಅದನ್ನ ತಗೊಂಡು ಲೈಕ್ ಯು ಹ್ಯಾವ್ ಟು ಕೀಪ್ ರಿಪೀಟಿಂಗ್. ನೀವೆಲ್ಲೋ ಹಲುಚ್ತಾ ಇರ್ತೀರಿ, 3 ಹೇಳ್ಕೊಳ್ಳಿ, ಅಥವಾ 1 ಹೇಳ್ಕೊಳ್ಳಿ, 2 ಹೇಳ್ಕೊಳ್ಳಿ. ಇನ್ನೆಲ್ಲ ತಲೆ ಬಚ್ಕೋತಾ ಇರ್ತೀರಿ, ಅಲ್ಲಿ ಹೇಳ್ಕೊಳ್ಳಿ. ತಿಂಡಿ ತಿಂತಾ ಇರ್ತೀರಿ, ಮನ್ಸಲ್ಲೇ ಹೇಳ್ಕೊಳ್ಳಿ. ನೀವು ಗಾಡಿಲಿ ಹೋಗ್ತಾ ಇರ್ತೀರಿ, ಅಲ್ಲೂ ಹೇಳ್ಬೋದು. ನಿಮ್ಗೆ ಏನೋ ಬೇಜಾರಿದಾಗ ನಾವು ಕರೆಕ್ಟ್ ಅಲ್ವಾ ಅಂತ, ಪರವಾಗಿಲ್ಲ, ನನ್ನ ಲೈಫ್ನ ನಾನು ಹಿಂದೆ ಸುಮ್ಮನೆ ತಿರುಗಿ ನೋಡ್ತಾ ಇದ್ದೀನಿ, ಆಗ್ಲೂ ಹೇಳ್ಬೋದು. ನಿಮ್ಗೆ ಮಲ್ಕೊಳ್ಳೋದ್ಕಿಂತ ಮುಂಚೆ ಹೇಳ್ಕೊಂಡು ಮಲ್ಕೊಂಡ್ರೆ ಅದು ಬೆಸ್ಟೆಸ್ಟ್. ಅದು ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಅದೊಂದು ಮಾಡಲೇಬೇಕು. ಇನ್ ಬಿಟ್ವೀನ್ ಯಾವಾಗ ನಿಮಗೆ ಫ್ರೀ ಆಗಿರ್ತೀವಿ ಅನ್ಸುತ್ತೆ, ಅಥವಾ ನಿಮ್ಗೆ ಯಾರು ಟ್ರಿಗರ್ ಮಾಡ್ತಿದ್ದಾರೆ, ಟ್ರಿಗರ್ ಮಾಡ್ಸುತ್ತೆ ಅನ್ಸುತ್ತೆ, ಆಗ ಸುಮ್ಮನೆ ರಿಕ್ಲೈನ್ ಆಗ್ಬಿಟ್ಟು ಆರಾಮಾಗಿ ಹಿಂದೆ ಕೂತ್ಕೊಂಡು ಓದ್ಕೊಂಡು ಅಂತ ಮನ್ಸಲ್ಲಿ ನಿಮಗೆ ನೀವೇ ಹೇಳ್ಕೊಂಡ್ರೆ ಅದು ಆಕ್ಚುಲಿ ಇನ್ನರ್ ವರ್ಕ್. ಅದು ಪಾರ್ಟ್ ಆಫ್ ಇನ್ನರ್ ವರ್ಕ್ ಅಷ್ಟೆ. ಸೊ ಎಮೋಷನ್ಸ್ ಫಸ್ಟ್ ವೆನ್ ವಿ ಫಿಕ್ಸ್ ದ ರೂಟ್ಸ್, ದ ಫ್ರೂಟ್ಸ್ ವಿಲ್ ಬಿ ಮೋರ್ ಫ್ರೂಟ್ಫುಲ್. ಹಾಗಾಗಿ ದಿಸ್ ವಾಸ್ ಅಬೌಟ್ ಇನ್ನರ್ ವರ್ಕ್. ಇನ್ನೇನು ಮುಗಿಬೋದು ಅದು. ಐ ಡೋಂಟ್ ನೋ ಹೌ ಮೆನಿ ಮೋರ್ ರಿಮೈನಿಂಗ್ ಮೀಟಿಂಗ್ ಟೈಮ್. ಇನ್ನು 4 minutes ಇದೆ ಅಂತ. ಇನ್ ದಟ್ ಕೇಸ್ ಇನ್ನೇನಾದ್ರೂ ಕೇಳಕ್ಕಿದ್ಯಾ, ಅಥವಾ ಇದನ್ನ ಇನ್ನು 4 minutes ಇದೆ ಅಂತ ಅಂದ್ರೆ ಐ ಥಿಂಕ್ ಐ ಕ್ಯಾನ್ ಗಿವ್ ದ ಲಿಸ್ಟ್ ಆಫ್ ದಿಸ್ ಅಫರ್ಮೇಶನ್. ಅದು ರೆಕಾರ್ಡಿಂಗ್ ಅಲ್ಲಿ ಇರ್ಲಿ ಅನ್ನೋ ಲೆಕ್ಕಕ್ಕೆ ನಾನು ಇಲ್ಲಿ ಕಳಿಸ್ಬೋದು, ಮತ್ತೆ ಅದು ಕಳಿಸ್ತೀನಿ ಬೇಕು ಅಂದ್ರೆ. ಇಲ್ಲೂ ಒಂದ್ಸತಿ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಒನ್ ಇಸ್ ಮೈ ಮೆಸ್ ಇಸ್ ಮೈ ಮೆಸೇಜ್. ನಾನೀಗ ಯಾವುದೇ ಮೆಸ್ಸಲ್ಲಿ ಇದ್ದೀನಿ ಅಲ್ವಾ, ಮೆಸ್ ಅಂದ್ರೆ ಒಂದು ತೊಂದರೆ, ಆ ತೊಂದ್ರೆಲಿ ಇರೋದೇ ನನ್ನ ಮೆಸೇಜ್. ಈ ತೊಂದರೆಯಿಂದ ಹೆಂಗ್ ಆಚೆಗೆ ಬರೋದು. ಆಮೇಲೆ ನಾವು ಮೆಸ್ಗಳೇನು ಗೊತ್ತಾ, ನಾವು ವಿತ್ ರೆಸ್ಪೆಕ್ಟ್ ಟು ಪ್ರೀವಿಯಸ್ ಥಿಂಗ್ಸ್ ನೋಡ್ಕೋತಾ ಇದೀವಿ. ಅದ್ ಮೆಸೇಜ್ ಯಾಕಾಗುತ್ತೆ ಅಂದ್ರೆ, ಇಫ್ ಐ ಫಿಕ್ಸ್ ದಟ್ ಮೆಸೇಜ್ ನೌ, ಅದು ಮುಂದಕ್ಕೆ ದಾರಿದೀಪ ಆಗೋಗ್ಬಿಡುತ್ತೆ. ಮೈ ಮೆಸ್ ಇಸ್ ಮೈ ಮೆಸೇಜ್. ನಾನ್ ದುಡ್ಡಲ್ಲಿ ದಿವಾಳಿ ಆದೆ ಇಸ್ ಮೈ ಮೆಸ್, ವಾಸ್ ಮೈ ಮೆಸ್. ದಟ್ ಈಸ್ ವೇರ್ ಐ ಸ್ಟಾರ್ಟೆಡ್ ಆಲ್ ದಿಸ್. ಕೆಲಸ ಜಾಸ್ತಿ ಚೆನ್ನಾಗಿರೋದಿಲ್ಲ, ಎಜುಕೇಶನ್ ಚೆನ್ನಾಗಿ ಮಾಡಿದ್ರು ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ, ವಾಸ್ ಮೈ ಮೆಸ್. ಆದ್ರೆ ಮೈ ಮೆಸ್ ವಾಸ್ ಮೈ ಮೆಸೇಜ್. ನಾನು ಎಷ್ಟು ಕಳ್ಕೊಂಡೆ, ಅಷ್ಟು ದುಡ್ಡನ್ನು ಮಾತ್ರ ಇಲ್ಲ, ಅದಕ್ಕಿಂತ ಜಾಸ್ತಿ ಲೈಕ್ ದ ಮೈಂಡ್ ಸೆಟ್ ಓವರ್ ಮನಿ ಚೇಂಜ್. These things started happening. If I had not lost that money there, then I would not have ended becoming this at all. ಇದಾಗಕ್ಕೆ ಆಗ್ತಿರ್ಲಿಲ್ಲ ನಾನು. ಆ ದುಡ್ಡು ಬಿಡಿ, ಅದು ಬಂದು ಎಷ್ಟೋ ದಿನ ಆಗೋಯ್ತು. ಬಟ್ ದ್ಯಾಟ್ ವಾಸ್ ದ ಮೆಸೇಜ್. ನಾವಲ್ಲಿ ಬ್ರೇಕ್ ಆಗಿದ್ದೆ ಒಂದು ಹೊಸ ಮೆಸೇಜಿಗೆ. ಏನೋ ಇಲ್ಲಿ ಇವರೆಲ್ಲರೂ ನಂದು ಪೇರೆಂಟ್ಸು ಅಥವಾ ಎಲ್ಲ ಹಿಡಿದು ಇಡ್ತಾ ಇದಾರೆ ನನ್ನ ಬಿಡ್ತಾ ಇಲ್ಲ ಮುಂದಕ್ಕೆ ಅಂತಂದ್ರೆ, ದ್ಯಾಟ್ ಈಸ್ ದ ಮೆಸೇಜ್. ಇಲ್ಲಿಂದ ಮುಂದಕ್ಕೆ ಇದೆಯಲ್ಲ ಲೈಫ್ಗೆ, ಅಲ್ಲಿಗೆ ಸರಿ ಮಾಡ್ಕೊಳಕ್ ಕೊಡ್ತಾ ಇರೋ ಪಾಸ್ ನಾನು ಅಂತ ಜೀವನ ಹೇಳ್ತಾ ಇರೋದು. ಮುಂದಕ್ಕೆ ಪೇರೆಂಟಿಂಗ್, ಈಗೇನೋ ನಾನು ಆಸ್ ಅ ಹೆಂಡ್ತಿನೋ ಆಸ್ ಅ ಮಗಳನೋ ಇಲ್ಲಿ ತನಕ ಬಂದಿದ್ದೀನಿ, ಐ ಆಮ್ ನಾಟ್ ಹ್ಯಾಪಿ ವಿತ್ ಇಟ್ ಅಂತ ಹೇಳ್ತಾ ಇದ್ರೆ, ಮುಂದಕ್ಕೆ ಲೈಫ್ ನಿಮ್ ಪೇರೆಂಟ್ ಹೆಂಗಾಗ್ತೀರಿ, ಮಕ್ಳ ಲೈಫ್ನ ಹೆಂಗ್ ಕಟ್ಕೊಡ್ತೀರಿ, ಅದಕ್ಕೆ ಕೊಡ್ತಾ ಇರೋ ಮೆಸೇಜ್ ಅದು. ಸೊ ಮೈ ಮೆಸ್ ಇಸ್ ಮೈ ಮೆಸೇಜ್. ಆಮೇಲೆ ನಾನು ಇಷ್ಟೊಂದೆಲ್ಲ ಮಾಡಿದ್ರು ನನ್ಗೆ ಅಲ್ಲಿ ಸಮಾಧಾನ ಇಲ್ಲ, ಇಲ್ಲಿ ಸಮಾಧಾನ ಇಲ್ಲ ಅಂದ್ರೆ, ಮುಂದಕ್ಕೆ ಎನ್ರಿಚಿಂಗ್ ಲೈಫ್ ಕಟ್ಕೊಳಕ್ಕೆ ಕೊಡ್ತಾ ಇರೋ ಮೆಸೇಜ್ ಅದು. ಮೈ ಮೆಸ್. ನಾವ್ ಏನ್ ತೊಂದ್ರೆಲಿದ್ದೀವಿ, ಅದು ಆಕ್ಚುಲಿ ಗೊಬ್ಬರ ಎಲ್ಲಿದ್ರೆ ಗಿಡ ಹೆಂಗ್ ಬೆಳೀತದೆ, ಮಣ್ಣು ಹೆಂಗೆಂಗೋ ಇರುತ್ತೆ, ಅಲ್ಲೇ ತಾನೇ ಗಿಡ ಬೆಳಿಬೇಕು. ಎಲ್ಲ ಚೆನ್ನಾಗಿ ಕಲ್ ಮೇಲೆ ಬೆಳೆಯುತ್ತಾ, ಟೈಲ್ಸ್ ಮೇಲೆ ಬೆಳೆಯುತ್ತಾ? ಸೊ ಮೈ ಮೆಸ್ ಇಸ್ ಮೈ ಮೆಸೇಜ್. ಅದೇ ನನಗೆ ಮೆಸೇಜ್ ಅದು ಅಂತ. ಸೆಕೆಂಡ್ ಒನ್ ಇಸ್ ಐ ಕ್ಯಾನ್ ಪಾಸ್ ಬಿಫೋರ್ ಐ ರಿಯಾಕ್ಟ್. ನಾನು ರಿಯಾಕ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಪಾಸ್ ಮಾಡ್ತೀನಿ. ಈಗ ಏನೋ ಒಂದು ಹೇಳ್ತಾರೆ, ನಾನೇನೋ ಹೇಳ್ಬಿಟ್ಟು ನಾವೇ ಐ ಕ್ಯಾನ್ ಕನ್ನಡಿಯಿಂದ ನಿಂತ್ಕೊಂಡು ಹೇಳ್ತಿದ್ದೆ, ಐ ಕ್ಯಾನ್ ಪಾಸ್ ಬಿಫೋರ್ ಐ ರಿಯಾಕ್ಟ್. ನಾನು ರಿಯಾಕ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಪಾಸ್ ಮಾಡ್ತೀನಿ. ಥರ್ಡ್ ಒನ್ ಇಸ್ ಐ ಆನರ್ ಮೈ ಬೌಂಡ್ರೀಸ್ ವಿತೌಟ್ ಗಿಲ್ಟ್. ಅಯ್ಯೋ ಏನೋ ನನ್ನ ಬೌಂಡ್ರಿ ಯಾರ ಜೊತೆನೋ ಮಾತಾಡ್ತಾ ಇಲ್ಲ ನಾನು. ದಟ್ ಇಸ್ ದ ಬೌಂಡ್ರಿ ದಟ್ ಐ ಆಮ್ ಲೈಯಿಂಗ್ ಫಾರ್ ಮೈ ವೆಲ್ನೆಸ್.
ಅಯ್ಯೋ ಅವ್ರು ಹಂಗೆ ಅಂದ್ಬಿಟ್ರೆ ಅವ್ರು ಹಂಗೆ ಗಿಲ್ಟ್, ಮತ್ತೆ ಅದಾದ್ಮೇಲೆ ಗಿಲ್ಟ್ ಫೀಲ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಐ ಆನರ್ ಮೈ ಬೌಂಡ್ರೀಸ್ ವಿತೌಟ್ ಗಿಲ್ಟ್. ನಾನು ನನ್ನ ಬೌಂಡ್ರೀಸ್ನ ನಾನು ಮರ್ಯಾದೆ ಕೊಟ್ಕೋತೀನಿ. ನನ್ಗೆ ಐ ವಾಂಟ್ ದಟ್ ಬೌಂಡ್ರೀಸ್. ನಾನು ಯಾರಿಗೂ ತೊಂದರೆ ಮಾಡ್ತಿಲ್ಲ, ನನ್ಗೇನು ಗಿಲ್ಟ್ ಇಲ್ಲ ಹಾಗಾಗಿ. ಐ ಚೂಸ್ ಪ್ರೋಗ್ರೆಸ್ ಓವರ್ ಪರ್ಫೆಕ್ಷನ್. ಪ್ರೋಗ್ರೆಸ್ ಇರಬೇಕು, ಪರ್ಫೆಕ್ಷನ್ ಅಂತ ಮಿತ್, ಇಟ್ ಇಸ್ ಮಿಸ್, ಇಟ್ ಇಸ್ ಅ ಮಿತ್. ಪರ್ಫೆಕ್ಷನ್ ಇಸ್ ಅ ಮಿತ್. ಐ ಚೂಸ್ ಪ್ರೋಗ್ರೆಸ್ ಓವರ್ ಪರ್ಫೆಕ್ಷನ್. ನೆಕ್ಸ್ಟ್ ಒನ್ ಇಸ್ ಐ ರಿಲೀಸ್ ವಾಟ್ ಐ ಕೆನಾಟ್ ಕಂಟ್ರೋಲ್. ನಾನು ಕಂಟ್ರೋಲ್ ಮಾಡೋಕ್ಕಾಗದ್ರಿಂದ ನಾನು ಬಿಟ್ಬಿಡ್ತೀನಪ್ಪ. ರೆಸ್ಟ್ ಇಸ್ ಅ ಸ್ಟ್ರಾಟಜಿ, ನಾಟ್ ಅ ಸೆಟ್ ಬ್ಯಾಕ್. ನಾನು ಇವತ್ತು ರೆಸ್ಟ್ ತಗೋತೀನಿ ಅಂದ್ರೆ ನನಗೆ ಆಗೋದಿಲ್ಲ, ನನ್ನ ಕೈಲಾಗ್ದವಳು ಅಂತ ಅಲ್ಲ. ಇಟ್ ಇಸ್ ಅ ಸ್ಟ್ರಾಟಜಿ, ಅದು ಒಂದು ರೀತಿ, ನಾನು ಸರಿ ಮಾಡ್ಕೊಳಕ್ ಒಂದು ರೀತಿ. ಐ ಡಿಸರ್ವ್ ಕಾಮ್, ಕ್ಲಾರಿಟಿ ಅಂಡ್ ರೆಸ್ಪೆಕ್ಟ್. ನಾನು ಕಾಮ್ ಆಗಿರೋದು, ರೆಸ್ಪೆಕ್ಟ್ ಕೊಟ್ಕೊಳ್ಳೋದು, ಕ್ಲಿಯರ್ ಆಗಿರೋದು, ನನ್ಗದು, ನಾನು ಐ ಐ ಡಿಸರ್ವ್ ದಟ್. ಐ ಆಮ್ ಸ್ಟ್ರಾಂಗರ್ ದ್ಯಾನ್ ಮೈ ಓಲ್ಡ್ ಪ್ಯಾಟರ್ನ್ಸ್. ಹಳೆ ಪ್ಯಾಟರ್ನ್ಸ್ ಏನೇ ಇರ್ಬೋದು. ಓ ಒಳ್ಳೆ ಹುಡುಗಿ ಸೀಮಾ, ಓ ಎಲ್ಲ ಹೇಳಿದ್ ಕೇಳ್ತಾಳೆ ಸೀಮಾ, ನೋ, ಐ ಆಮ್ ಸ್ಟ್ರಾಂಗರ್ ದ್ಯಾನ್ ಮೈ ಓಲ್ಡ್ ಪ್ಯಾಟರ್ನ್ಸ್. ಇಲ್ಲ, ನಾನು ಒಳ್ಳೆ ಹೇಳಲ್ಲ, ನಾನು ಯಾರಿಗೂ ದುಡ್ಡು ಕೊಡೋದಿಲ್ಲ, ನಾನು ಯಾರಿಗೂ ಪಾಪ ಅನ್ನೋದಿಲ್ಲ, ನಾನು ಯಾರಿಗೂ ನನ್ನ ಟೈಮ್ನ ಫ್ರೀಯಾಗಿ ಕೊಡೋದಿಲ್ಲ. ಸೊ ಓಕೆ, ಬೇರೆಯವ್ರಿಗೆ ಸ್ವಲ್ಪ ಕಸು ಅಂದರೆ ಆಗುತ್ತೆ, ಬಟ್ ಐ ಆಮ್ ಸ್ಟ್ರಾಂಗರ್ ದ್ಯಾನ್ ಮೈ ಓಲ್ಡ್ ಪ್ಯಾಟರ್ನ್ಸ್. ಐ ರೆಸ್ಪಾಂಡ್, ಐ ಡೋಂಟ್ ಜಸ್ಟ್ ರಿಯಾಕ್ಟ್. ಅವ್ರ ಆಕ್ಷನ್ಗೆ ನಾನು ಬರೀ ರಿಯಾಕ್ಟ್ ಮಾಡೋದಿಲ್ಲ, ಐ ರೆಸ್ಪಾಂಡ್. ನೆಕ್ಸ್ಟ್ ಒನ್ ಇಸ್ ಐ ಆಮ್ ಬಿಕಮಿಂಗ್ ಮೋರ್ ಮೀ ಎವ್ರಿ ಡೇ. ನಾನು ದಿನ ದಿನ ಜಾಸ್ತಿ ನಾನು ಆಗ್ತಿದ್ದೀನಿ. ಲೈಕ್ ನಂದು ಇಂಟೆನ್ಸಿಟಿ, ನನ್ನನ್ನು ನಾನು ಜಾಸ್ತಿ ಪ್ರೀತಿ ಮಾಡ್ತೀನಿ, ನನ್ನನ್ನು ನಾನು ಜಾಸ್ತಿ ಕೇರ್ ಮಾಡ್ತೀನಿ. ಐ ಆಮ್ ಬಿಕಮಿಂಗ್ ಮೀ. ಒಂದು ಕಾನ್ಶಿಯಸ್ ಸೋಲ್ ಆಗ್ತಾ ಇದ್ದೀನಿ.